ಹಾಯ್ ಡಿ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಅವರ ಚಂಡಾಲಿಕಾ ಅಂತಕ್ಕಂತಹ ಒಂದು ನಾಟಕವನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ತುಂಬ ಜನ ವಿದ್ಯಾರ್ಥಿಗಳು ಈ ಒಂದು ನಾಟಕದ ಸಮರಿಯನ್ನು ಮಾಡಿಕೊಡಿ ಸರ್ ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀರಾ. ಸೊ ನಿಮಗೋಸ್ಕರ ತುಂಬ ಸಿಂಪಲ್ ಆಗಿರತಕ್ಕಂತಹ ಲ್ಯಾಂಗ್ವೇಜಲ್ಲಿ ಇಲ್ಲಿ ಈ ಒಂದು ಸಮರಿಯನ್ನು ಕೊಡ್ತಾ ಇದ್ದೇನೆ ವಿದ್ಯಾರ್ಥಿಗಳೇ. ಮೊದಲನೇದಾಗಿ ಇಂಟ್ರೊಡಕ್ಷನ್ ಪಾರ್ಟನ್ನು ನೋಡಿ. ರವೀಂದ್ರನಾಥ್ ಟ್ಯಾಗೋರ್ಸ್ ಪ್ಲೇ ಚಂಡಾಲಿಕಾ ಈಸ್ ಒನ್ ಆಫ್ ಹಿಸ್ ಮೋಸ್ಟ್ ಟಚಿಂಗ್ ಆ್ಯಂಡ್ ಮೀನಿಂಗ್ಫುಲ್ ವರ್ಕ್ಸ್. ತುಂಬಾ ಬ್ಯೂಟಿಫುಲ್ ಆಗಿರತಕ್ಕಂತಹ ಮತ್ತು ಹಾರ್ಟ್ ಟಚಿಂಗ್ ಆಗಿರತಕ್ಕಂತಹ ಒಂದು ನಾಟಕ ಇದಾಗಿದೆ ವಿದ್ಯಾರ್ಥಿಗಳೇ, ಮತ್ತು ಮೀನಿಂಗ್ಫುಲ್ ಅರ್ಥಗರ್ಭಿತವಾಗಿರತಕ್ಕಂತಹ ಒಂದು ನಾಟಕ ಕೂಡ ಇದಾಗಿದೆ. ಇಟ್ ವಾಸ್ ರಿಟನ್ ಅರೌಂಡ್ 1938, 1938 ಆಸುಪಾಸಿನಲ್ಲಿ ಈ ಒಂದು ನಾಟಕವನ್ನು ರವೀಂದ್ರನಾಥ್ ಟ್ಯಾಗೋರ್ ಅವರು ಬರೆದಿದ್ದಾರೆ. ಆ್ಯಂಡ್ ಶೋಸ್ ಟ್ಯಾಗೋರ್ಸ್ ಡೀಪ್ ಕನ್ಸರ್ನ್ ಫಾರ್ ಸೋಷಿಯಲ್ ಇನ್ಜಸ್ಟಿಸ್ ಆ್ಯಂಡ್ ಹ್ಯೂಮನ್ ಡಿಗ್ನಿಟಿ. ನೋಡಿ ವಿದ್ಯಾರ್ಥಿಗಳೇ, ಈ ಒಂದು ನಾಟಕವನ್ನು ಯಾವ ಒಂದು ಥೀಮ್ ಮೇಲೆ ಬರೆದಿದ್ದಾರೆ ಅಂದರೆ ಸೋಷಿಯಲ್ ಇನ್ಜಸ್ಟಿಸ್ ಅಂದರೆ ಸಾಮಾಜಿಕವಾಗಿರ್ತಕ್ಕಂತಹ ಒಂದು ಅನ್ಯಾಯ, ಅಂದರೆ ಜಾತಿ ವ್ಯವಸ್ಥೆಯಿಂದಾಗಿ ನಾವು ಸಮಾಜದಲ್ಲಿ ಜನಗಳನ್ನು ಎಷ್ಟೊಂದು ಕೀಳು ಮಟ್ಟದಲ್ಲಿ ನಡೆಸ್ಕೊಳ್ತೇವೆ ಅಂತಕ್ಕಂಥದ್ದನ್ನು, ಮತ್ತು ಹ್ಯೂಮನ್ ಡಿಗ್ನಿಟಿ ಅಂದರೆ ಮನುಷ್ಯನ ಗೌರವವನ್ನು ಕುರಿತು ಈ ಒಂದು ನಾಟಕವನ್ನು ಬರೆದಿದ್ದಾರೆ ವಿದ್ಯಾರ್ಥಿಗಳೇ. ದ ಪ್ಲೇ ಈಸ್ ಬೇಸ್ಡ್ ಆನ್ ಆನ್ ಇನ್ಸಿಡೆಂಟ್ ಫ್ರಮ್ ಬುದ್ಧಿಸ್ಟ್ ಲೆಜೆಂಡ್. ಆ ಕಥೆಗಳ ಆಧಾರಿತವಾಗಿ ಈ ಒಂದು ನಾಟಕವನ್ನು ಟ್ಯಾಗೋರ್ ಅವರು ಬರೆದಿದ್ದಾರೆ. ದ ಮೇನ್ ಕ್ಯಾರೆಕ್ಟರ್ ಪ್ರಕೃತಿ ಈಸ್ ಆನ್ ಅನ್ಟಚಬಲ್ ಗರ್ಲ್ ಹೂ ಸಫರ್ಸ್ ಬಿಕಾಸ್ ಸೊಸೈಟಿ ರಿಜೆಕ್ಟ್ಸ್ ಹರ್. ಸೊ ಈ ಒಂದು ನಾಟಕದಲ್ಲಿ ಬರ್ತಕ್ಕಂತಹ ಮೇನ್ ಕ್ಯಾರೆಕ್ಟರ್ ಯಾರಪ್ಪ ಅಂದರೆ ಪ್ರಕೃತಿ ಅಂತಕ್ಕಂತಹ ಒಬ್ಬ ಹುಡುಗಿ ಆಗಿರ್ತಾಳೆ. ಅವಳೊಬ್ಬ ಅನ್ಟಚಬಲ್ ಗರ್ಲ್ ಅಂದರೆ ಅಸ್ಪೃಶ್ಯ ಜಾತಿಯಲ್ಲಿ ಹುಟ್ಟಿರ್ತಕ್ಕಂತಹ ಒಂದು ಹುಡುಗಿ ಆಗಿರ್ತಾಳೆ. ಸಮಾಜದಲ್ಲಿ ಜನರು ಅವಳನ್ನು ತುಂಬಾ ಕೀಳಾಗಿ ನಡೆಸ್ಕೊಳ್ತಾ ಇರ್ತಾರೆ. ರಿಜೆಕ್ಟ್ಸ್ ಹರ್, ಜನಗಳು ಅವಳನ್ನು ತಿರಸ್ಕಾರ ಭಾವನೆಯಿಂದ ನೋಡ್ತಾ ಇರ್ತಾರೆ. ಒನ್ ಡೇ ಎ ಬುದ್ಧಿಸ್ಟ್ ಮಂಕ್ ನೇಮ್ಡ್ ಆನಂದ. ನೆನ್ಪಿಟ್ಕೊಳ್ಳಿ, ಈ ಒಂದು ನಾಟಕದಲ್ಲಿ ಬರ್ತಕ್ಕಂತಹ ಒಬ್ಬ ಬೌದ್ಧ ಸನ್ಯಾಸಿ ಬರ್ತಾರೆ. ಅವರ ಹೆಸರೇನಪ್ಪ ಅಂದರೆ ಆನಂದ ಅಂಥೇಳಿ. ಹಿ ಸ್ಪೀಕ್ಸ್ ಟು ಹರ್ ವಿತ್ ಕೈಂಡ್ನೆಸ್ ಆ್ಯಂಡ್ ರೆಸ್ಪೆಕ್ಟ್. ಸೊ ಆ ಒಂದು ಬೌದ್ಧ ಸನ್ಯಾಸಿ ತುಂಬಾ ಗೌರವವನ್ನು ಕೊಡ್ತಾ ಪ್ರೀತಿಯಿಂದಾನೇ ಇವಳನ್ನು ಮಾತನಾಡಿಸ್ತಾರೆ. ವಿಚ್ ಚೇಂಜಸ್ ಹರ್ ಹೋಲ್ ಲೈಫ್. ಸೊ ಈ ರೀತಿ ಒಂದು ಕರುಣೆ ತುಂಬಿರ್ತಕ್ಕಂತಹ ಗೌರವಯುತವಾಗಿರ್ತಕ್ಕಂತಹ ಮಾತುಗಳನ್ನು ಏನು ಆ ಆನಂದ್ ಅಂತಕ್ಕಂತಹ ಬೌದ್ಧ ಸನ್ಯಾಸಿ ಮಾತನಾಡ್ತಾನೋ, ಇದರಿಂದಾಗಿ ಆ ಪ್ರಕೃತಿಯ ಜೀವನ ಕಂಪ್ಲೀಟಾಗಿ ಚೇಂಜ್ ಆಗಿ ಹೋಗುತ್ತೆ. ಯಾಕೆಂದರೆ ಅಲ್ಲಿವರೆಗೂ ಕೂಡ ಯಾರೂ ಅವಳಿಗೆ ಗೌರವವನ್ನು ಕೊಟ್ಟಿರೋದಿಲ್ಲ. ಪ್ರಥಮ ಬಾರಿಗೆ ಒಬ್ಬ ವ್ಯಕ್ತಿ ಗೌರವದಿಂದ ಅವಳನ್ನು ಮಾತನಾಡಿಸ್ತಾನೆ. ಅದರಿಂದಾಗಿ ಥ್ರೂ ಹರ್ ಜರ್ನಿ ದ ಪ್ಲೇ ಎಕ್ಸ್ಪ್ಲೋರ್ಸ್ ದ ಅವೇಕನಿಂಗ್ ಆಫ್ ಹಿಸ್ ಸೋಲ್ ಫ್ರಾಮ್ ಇಗ್ನೋರೆನ್ಸ್ ಟು ಸೆಲ್ಫ್ ಅವೇರ್ನೆಸ್. ಇಗ್ನೋರೆನ್ಸ್ ಅಂದರೆ ಅಜ್ಞಾನ ಅಂತ ಕರಿತೇವೆ. ಸೆಲ್ಫ್ ಅವೇರ್ನೆಸ್ ಅಂದರೆ ಸ್ವಯಂ ಜ್ಞಾನ ಅಂತೇಳಿ ಅರ್ಥ ಮಾಡ್ಕೋಬೋದು. ಸೊ ಅಜ್ಞಾನದಿಂದ ಜ್ಞಾನದೆಡೆಗೆ ಅಂತೇಳಿ ನಾವು ಅರ್ಥ ಮಾಡ್ಕೋಬೋದು. ಫ್ರಾಮ್ ಆ್ಯಂಗರ್ ಟು ಲವ್, ಕೋಪದಿಂದ ಪ್ರೀತಿಯ ಕಡೆಗೆ. ಆ್ಯಂಡ್ ಫ್ರಾಮ್ ಗಿಲ್ಟ್ ಟು ಇನ್ನರ್ ಪೀಸ್. ಸೊ ಗಿಲ್ಟಿನಿಂದ ಒಂದು ಮನಃಶಾಂತಿಯ ಕಡೆಗೆ ಅವಳ ಒಂದು ಜರ್ನಿಯನ್ನು ಅಂದರೆ ಅವಳ ಒಂದು ಪ್ರಯಾಣವನ್ನು ನಾವು ಇಲ್ಲಿ ನೋಡ್ತಾ ಹೋಗ್ತೇವೆ ಈ ಒಂದು ನಾಟಕದಲ್ಲಿ. ಇಟ್ ಈಸ್ ನಾಟ್ ಜಸ್ಟ್ ಎ ಸ್ಟೋರಿ ಅಬೌಟ್ ಎ ಗರ್ಲ್ ಫ್ರಮ್ ಎ ಲೋ ಕಾಸ್ಟ್. ಇಟ್ ಈಸ್ ಅಬೌಟ್ ಎವ್ರಿ ಹ್ಯೂಮನ್ ಬೀಯಿಂಗ್ಸ್ ರೈಟ್ ಟು ಇಕ್ವಾಲಿಟಿ, ರೆಸ್ಪೆಕ್ಟ್ ಆ್ಯಂಡ್ ಸೆಲ್ಫ್ ವರ್ತ್. ಸೊ ಈ ನಾಟಕದಲ್ಲಿ ಬರ್ತಕ್ಕಂತಹ ಕೇವಲ ಪ್ರಕೃತಿಯ ಕತೆ ಇದಾಗಿರೋದಿಲ್ಲ ವಿದ್ಯಾರ್ಥಿಗಳೇ. ಈ ಒಂದು ಭೂಮಿಯ ಮೇಲೆ ಹುಟ್ಟಿರ್ತಕ್ಕಂತಹ ಎಲ್ಲ ವ್ಯಕ್ತಿಗಳು ಕೂಡ ಈ ಒಂದು ಅರ್ತ್ ಮೇಲೆ ಸಮಾಜದಲ್ಲಿ ಸಮಾನವಾಗಿರ್ತಕ್ಕಂತಹ ಹಕ್ಕುಗಳನ್ನು, ಸಮಾನವಾಗಿರ್ತಕ್ಕಂತಹ ಒಂದು ಗೌರವವನ್ನು ಮತ್ತು ಪ್ರತಿಯೊಬ್ಬರು ಕೂಡ ಈಕ್ವಲ್ ಆಗಿರ್ತಕ್ಕಂತಹ ಒಂದು ವರ್ತನ್ನು ಹೊಂದಿದ್ದಾರೆ ಅಂತಕ್ಕಂತಹದ್ದನ್ನು ಈ ಒಂದು ಸ್ಟೋರಿಯ ಮೂಲಕ ನಾವು ತಿಳ್ಕೊಳ್ತಾ ಹೋಗ್ತೇವೆ. ಇನ್ನು ಈ ಒಂದು ನಾಟಕದಲ್ಲಿ ಬರ್ತಕ್ಕಂತಹ ಕ್ಯಾರೆಕ್ಟರ್ಗಳು ಮುಖ್ಯವಾಗಿ 3 ಕ್ಯಾರೆಕ್ಟರ್ಗಳನ್ನು ನಾವು ಇಲ್ಲಿ ಗಮನಿಸ್ತೇವೆ ವಿದ್ಯಾರ್ಥಿಗಳೇ. ಅದರಲ್ಲಿ ಮೊದಲನೇ ಮೇನ್ ಕ್ಯಾರೆಕ್ಟರೇ ಪ್ರಕೃತಿ. She is the central figure of the play. She belongs to the Chandal caste considered untouchable in traditional society. ಸೊ ಈ ಒಂದು ಪ್ಲೇದಲ್ಲಿ ಬರ್ತಕ್ಕಂತಹ ಪ್ರಮುಖ ಕ್ಯಾರೆಕ್ಟರ್ ಮೊದಲಿಗೆ ಹೇಳಿದಾಗೆ ಪ್ರಕೃತಿ ಅಂತಕ್ಕಂತಹ ಹುಡುಗಿ ಆಗಿರ್ತಾಳೆ. ಇವಳೇನೇ ಇಲ್ಲಿ ಸೆಂಟ್ರಲ್ ಫಿಗರ್ ಆಫ್ ದ ಪ್ಲೇ. ಶಿ ಬಿಲಾಂಗ್ಸ್ ಟು ದ ಚಂಡಾಲ್ ಕಾಸ್ಟ್. ಸೊ ಈ ಒಂದು ಚಂಡಾಲ್ ಅಂತಕ್ಕಂತಹ ಒಂದು ಜಾತಿಗೆ ಸೇರಿರ್ತಕ್ಕಂತಹ ಹುಡುಗಿಯವಳಾಗಿರ್ತಾಳೆ. ಆ ಒಂದು ಜಾತಿಯ ಜನರನ್ನು ಈ ಒಂದು ಸಮಾಜದಲ್ಲಿ ಅನ್ಟಚಬಲ್ ಅಂದರೆ ಅಸ್ಪೃಶ್ಯರು ಅಂತೇಳಿ ನಡೆಸ್ಕೊಳ್ತಾ ಇರ್ತಾರೆ ಅಂದಿನ ಸಮಾಜದಲ್ಲಿ. ಶಿ ಈಸ್ ಎ ಸಿಂಪಲ್ ವಿಲೇಜ್ ಗರ್ಲ್. ಇವಳೊಬ್ಬ ಸಿಂಪಲ್ ಹಳ್ಳಿಯ ಹುಡುಗಿಯಾಗಿರ್ತಾಳೆ. ಸೆನ್ಸಿಟಿವ್ ಆ್ಯಂಡ್ ಎಮೋಷ್ನಲ್ ಆ್ಯಂಡ್ ಫುಲ್ ಆಫ್ ಪೇನ್ ಬಿಕಾಸ್ ಆಫ್ ಪೀಪಲ್ ಅವಾಯ್ಡ್ ಹರ್. ಸೊ ಇವಳು ತುಂಬ ಭಾವನಾತ್ಮಕವಾಗಿರ್ತಕ್ಕಂತಹ ಜೀವಿ ಆಗಿರ್ತಾಳೆ. ಕಾರಣ ಏನಪ್ಪ ಅಂದರೆ ಸಮಾಜದಲ್ಲಿ ಇವಳಿಗೆ ಒಂದು ಗೌರವ ಸಿಗ್ತಾ ಇರೋದಿಲ್ಲ. ಹಾಗಾಗಿ ತುಂಬಾ ಮಾನಸಿಕವಾಗಿ ನೊಂದಂತಹ ಹುಡುಗಿ ಇವಳಾಗಿರ್ತಾಳೆ. ಶಿ ಫೀಲ್ಸ್ ಲೋನ್ಲಿ ಆ್ಯಂಡ್ ಅನ್ವಾಂಟೆಡ್. ಸೊ ಸಮಾಜದಲ್ಲಿ ತಾನೊಬ್ಬ ಏಕಾಂಗಿ ಅಂತೇಳಿ ಇವಳು ಫೀಲ್ ಮಾಡ್ಕೊಳ್ತಾ ಇರ್ತಾಳೆ. ಅನ್ವಾಂಟೆಡ್, ನಾನು ಯಾರಿಗೂ ಕೂಡ ಬೇಕಾಗದೇ ಇರತಕ್ಕಂಥವಳು ಅಂತೇಳಿ ಅಂದ್ಕೊಂಡಿರ್ತಾಳೆ.
ಬಟ್ ಇನ್ಸೈಡ್ ಹರ್ ಹಾರ್ಟ್ ದೆರ್ ಈಸ್ ಎ ಸ್ಟ್ರಾಂಗ್ ಡಿಸೈರ್ ಟು ಬಿ ಲವ್ಡ್ ಆ್ಯಂಡ್ ರೆಸ್ಪೆಕ್ಟೆಡ್ ಆಸ್ ಎ ಹ್ಯೂಮನ್ ಬೀಯಿಂಗ್. ಸಮಾಜದಲ್ಲಿ ನನ್ನನ್ನು ಕೂಡ ಗೌರವಯುತವಾಗಿ ನಡೆಸ್ಕೊಳ್ಬೇಕು, ನನಗೂ ಸಮಾಜದಲ್ಲಿ ಸಮಾನತೆ ಬೇಕು ಅಂತಕ್ಕಂತಹ ಒಂದು ಹಂಬಲವನ್ನು ಇವಳು ಹೊಂದಿರ್ತಾಳೆ. ಯಾಕೆ ನಾನು ಕೂಡ ಮನುಷ್ಯಳಾಗಿದ್ದರೂ ಕೂಡ ಯಾರು ನನಗೆ ಗೌರವ ಕೊಡೋದಿಲ್ವಲ್ಲ ಅಂತಕ್ಕಂತಹ ಕೊರಗು ಇವಳಿಗೆ ಯಾವಾಗಲೂ ಕಾಡ್ತಾ ಇರುತ್ತೆ. ಇನ್ನು ಸೆಕೆಂಡ್ ಕ್ಯಾರೆಕ್ಟರ್ ಯಾರಪ್ಪ ಅಂದರೆ ಮಾಯಾ ಅಂತಕ್ಕಂತಹ ಇನ್ನೊಬ್ಬ ಹೆಣ್ಮಗಳು ಬರ್ತಾಳೆ. ಇವಳು ಯಾರಪ್ಪ ಅಂದರೆ ಪ್ರಕೃತಿಯ ತಾಯಿಯಾಗಿರ್ತಾಳೆ. ಮಾಯಾ ಈಸ್ ಎ ವಿಡೋ ಆ್ಯಂಡ್ ಎ ಹೀಲರ್ ಹೂ ಆಲ್ಸೋ ಪ್ರಾಕ್ಟೀಸಸ್ ಮ್ಯಾಜಿಕ್ ವಿಚ್ ಕ್ರಾಫ್ಟ್. ಸೊ ಇವಳೊಬ್ಬ ವಿಡೋ ಅಂದರೆ ವಿಧವೆ ಆಗಿರ್ತಾಳೆ ಮತ್ತು ಹೀಲರ್ ಅಂದರೆ ಗಿಡಮೂಲಿಕೆಗಳಿಂದ ಯಾರಿಗಾದರೂ ರೋಗ ಇದ್ದರೆ ಅದನ್ನು ಪರಿಹರಿಸ್ತಕ್ಕಂತಹ ವ್ಯಕ್ತಿ ಇವಳಾಗಿರ್ತಾಳೆ. ಅದ್ರ ಜೊತೆಗೆ ಪ್ರಾಕ್ಟೀಸಸ್ ಮ್ಯಾಜಿಕ್ ಆ್ಯಂಡ್ ವಿಚ್ ಕ್ರಾಫ್ಟ್ ಅಂದರೆ ನಾವು ಮಾಟ ಮಾಡೋರು ಅಂತೀವಲ್ವ, ಆ ರೀತಿಯ ಒಂದು ಮ್ಯಾಜಿಕ್ ತಂತ್ರಗಳನ್ನು ಮಾಟ ಮಂತ್ರಗಳನ್ನು ಮಾಡ್ತಾ ಇರತಕ್ಕಂತಹ ವ್ಯಕ್ತಿ ಇವಳಾಗಿರ್ತಾಳೆ. ಶಿ ಅಂಡರ್ಸ್ಟ್ಯಾಂಡ್ಸ್ ಹರ್ ಡಾಟರ್ಸ್ ಪೇನ್ ಬಟ್ ಹ್ಯಾಸ್ ಅಕ್ಸೆಪ್ಟೆಡ್ ದೇರ್ ಸೋಷಿಯಲ್ ಪೊಸಿಷನ್. ಸೊ ಮಗಳೇನು ಕೊರಗ್ತಾ ಇದ್ದಳು, ಸಮಾಜದಲ್ಲಿ ನಮಗೆ ಸೂಕ್ತವಾಗಿರ್ತಕ್ಕಂತಹ ಸ್ಥಾನಮಾನ ಇಲ್ವಲ್ಲ ಅಂತಕ್ಕಂಥದ್ದನ್ನು ಯಾವಾಗಲೂ ಕೊರಗ್ತಾ ಇರ್ತಾಳೆ ಮಗಳು. ಅದನ್ನು ಇವಳು ಅರ್ಥ ಮಾಡ್ಕೊಂಡಿರ್ತಾಳೆ. ಬಟ್ ಅನಿವಾರ್ಯವಾಗಿ ಆ ಒಂದು ಸಮಾಜದಲ್ಲಿ ತಮ್ಮ ಒಂದು ಪರಿಸ್ಥಿತಿಯನ್ನು ಇವರು ಒಪ್ಪಿಕೊಂಡು ಜೀವನವನ್ನು ಮಾಡಲೇಬೇಕಾಗಿರುತ್ತೆ. ಶಿ ಈಸ್ ಪ್ರೊಟೆಕ್ಟಿವ್ ಬಟ್ ಆಲ್ಸೋ ಬೌಂಡ್ ಬೈ ಫಿಯರ್ ಆ್ಯಂಡ್ ಸೋಷಿಯಲ್ ಕಸ್ಟಮ್ಸ್. ಸಮಾಜದ ಈ ಒಂದು ಕಸ್ಟಮ್ಸ್ ಅಂದರೆ ಟ್ರೆಡಿಷನ್ ಏನಿರ್ತವೋ, ನಿಬಂಧನೆಗಳು, ರೂಲ್ಸ್ಗಳೇನಿರ್ತವೋ ಅವಕ್ಕೆಲ್ಲ ಭಯಪಟ್ಟು ಸುಮ್ಮನೆ ಜೀವನವನ್ನು ಮಾಡ್ತಾ ಇರ್ತಕ್ಕಂತಹ ವ್ಯಕ್ತಿ ಆಗಿರ್ತಾಳೆ. ಇನ್ನು ಮೂರನೇ ಕ್ಯಾರೆಕ್ಟರ್, ಮತ್ತೊಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್, ಆನಂದ ಅಂತಕ್ಕಂತಹ ಬೌದ್ಧ ಸನ್ಯಾಸಿ, ಎ ಬುದ್ಧಿಸ್ಟ್ ಮಂಕ್, ಎ ಡಿಸೈಪಲ್ ಆಫ್ ಲಾರ್ಡ್ ಬುದ್ಧ. ಡಿಸೈಪಲ್ ಅಂದರೆ ಅನುಯಾಯಿ ಅಂತೇಳಿ ನಾವು ಹೇಳಬಹುದು, ಅಥವಾ ಶಿಷ್ಯ ಅಂತೇಳಿ. ಹಿ ರಿಪ್ರೆಸೆಂಟ್ಸ್ ಪ್ಯೂರಿಟಿ, ಕೈಂಡ್ನೆಸ್ ಆ್ಯಂಡ್ ಹ್ಯೂಮನ್ ಈಕ್ವಾಲಿಟಿ. ಸೊ ಈ ಆನಂದ್ ಅಂತಕ್ಕಂತಹ ಕ್ಯಾರೆಕ್ಟರ್ ಅಥವಾ ಬುದ್ಧಿಸ್ಟ್ ಮಂಕ್ ಏನಿದ್ದಾರೋ ಇವರು ಏನನ್ನು ಪ್ರತಿನಿಧಿಸ್ತಾರೆ ಅಂದರೆ ಪ್ಯೂರಿಟಿ, ಪವಿತ್ರತೆಯ ಒಂದು ಸಂಕೇತವಾಗಿ, ಕೈಂಡ್ನೆಸ್ನ ಒಂದು ಸಂಕೇತವಾಗಿ, ಮತ್ತು ಹ್ಯೂಮನ್ ಈಕ್ವಾಲಿಟಿ ಅಂದರೆ ಮನುಷ್ಯರ ಸಮಾನತೆಯ ಕುರಿತಾಗಿ ಕರುಣೆಯನ್ನು ಪ್ರತಿನಿಧಿಸ್ತಕ್ಕಂತಹ ಒಂದು ಕ್ಯಾರೆಕ್ಟರ್ ಆಗಿ ಆನಂದ್ ಇಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಹಿ ಬಿಲೀವ್ಸ್ ದ್ಯಾಟ್ ಆಲ್ ಪೀಪಲ್ ಆರ್ ಈಕ್ವಲ್ ರಿಗಾರ್ಡ್ಲೆಸ್ ಆಫ್ ಕಾಸ್ಟ್, ಕಲರ್ ಆರ್ ರಿಲಿಜನ್. ಈ ಸಮಾಜದಲ್ಲಿ ಹುಟ್ಟಿರ್ತಕ್ಕಂತಹ ಎಲ್ಲರೂ ಕೂಡ ಈಕ್ವಲ್ ಅಂತಕ್ಕಂಥದ್ದು ಈ ಬುದ್ಧಿಸ್ಟ್ ಮಂಕ್ ಅಥವಾ ಆನಂದರವರ ಅಭಿಪ್ರಾಯ ಆಗಿರುತ್ತೆ. ಯಾವುದೇ ಜಾತಿಯಲ್ಲಿ ಹುಟ್ಟಿರ್ಬೋದು, ಯಾವುದೇ ಕಲರಲ್ಲಿ ನಾವು ಇರ್ಬೋದು, ಅಥವಾ ಯಾವುದೇ ಒಂದು ಧರ್ಮದಲ್ಲಿ ಹುಟ್ಟಿರ್ಬೋದು, ಬಟ್ ನಾವೆಲ್ಲರೂ ಕೂಡ ಈಕ್ವಲ್ ಅಂತಕ್ಕಂತಹದ್ದನ್ನು ಇವರ ಒಂದು ಅಭಿಪ್ರಾಯವನ್ನು ನಾವು ಇಲ್ಲಿ ನೋಡ್ತೇವೆ. ಹೀಸ್ ಒನ್ ಕಂಪ್ಯಾಷನೇಟ್ ಆ್ಯಕ್ಟ್ ಬಿಕೇಮ್ ದ ಟರ್ನಿಂಗ್ ಪಾಯಿಂಟ್ ಇನ್ ಪ್ರಕೃತಿಸ್ ಲೈಫ್. ಸೊ ಇವರು ಏನೋ ಒಂದು ಸಹಾನುಭೂತಿಯನ್ನು ತೋರಿಸ್ತಾರೋ ಆ ಒಂದು ಪ್ರಕೃತಿಯ ಲೈಫಲ್ಲಿ ಅದು ಬಹುದೊಡ್ಡ ಬದಲಾವಣೆಯನ್ನು ತರ್ತಕ್ಕಂತಹ ಘಟನೆ ಆಗಿರುತ್ತೆ. ಇನ್ನು ಡಿಟೇಲ್ ಆಗಿರ್ತಕ್ಕಂತಹ ಸಮರಿಯನ್ನು ನೋಡ್ತಾ ಹೋಗೋಣ. ದ ಲೋನ್ಲಿ ಲೈಫ್ ಆಫ್ ಪ್ರಕೃತಿ. ದ ಪ್ಲೇ ಬಿಗಿನ್ಸ್ ಇನ್ ಎ ಸ್ಮಾಲ್ ವಿಲೇಜ್. ಸೊ ಈ ಒಂದು ನಾಟಕ ಆರಂಭವಾಗ್ತಕ್ಕಂಥದ್ದು ಒಂದು ಸಣ್ಣ ಹಳ್ಳಿಯಲ್ಲಿ. ಪ್ರಕೃತಿ, ದ ಡಾಟರ್ ಆಫ್ ಮಾಯಾ, ಈಸ್ ಸೀನ್ ಡ್ರಾಯಿಂಗ್ ವಾಟರ್ ಫ್ರಮ್ ಎ ವೆಲ್. ಸೊ ಪ್ರಕೃತಿ ಮಾಯಾ ಅಂತಕ್ಕಂಥವಳ ಮಗಳಾಗಿರ್ತಾಳೆ, ಒಂದು ಬಾವಿಯಿಂದ ಏನು ಮಾಡ್ತಾ ಇರ್ತಾಳೆ, ನೀರನ್ನು ತೆಗೆದುಕೊಂಡು ಬರ್ತಾ ಇರ್ತಾಳೆ. ಶಿ ಟಾಕ್ಸ್ ಟು ಹರ್ ಸೆಲ್ಫ್ ಅಬೌಟ್ ಹರ್ ಸ್ಯಾಡ್ನೆಸ್ ಆ್ಯಂಡ್ ಲೋನ್ಲಿನೆಸ್. ಸೊ ತನ್ನ ಒಂದು ಪರಿಸ್ಥಿತಿಯನ್ನು ಹಳಿತಾ ಅಂದರೆ ತನಗೇನು ಬೇಸರ ಆಗಿರುತ್ತೋ ಅದನ್ನು ಮತ್ತು ತನ್ನ ಒಂದು ಒಂಟಿತನವನ್ನು ಹೇಳ್ತಾ ಅವಳು ನೀರನ್ನು ತೆಗೆದುಕೊಂಡು ಬರ್ತಾ ಇರ್ತಾಳೆ ಆರಂಭದಲ್ಲಿ. ನೋ ಒನ್ ಇನ್ ದ ವಿಲೇಜ್ ಸ್ಪೀಕ್ಸ್ ಟು ಹರ್ ಆರ್ ಕಮ್ಸ್ ನಿಯರ್ ಹರ್ ಬಿಕಾಸ್ ಶಿ ಈಸ್ ಫ್ರಮ್ ದ ಚಂಡಾಲ್ ಕಾಸ್ಟ್. ಪೀಪಲ್ ಟ್ರೀಟ್ ಹರ್ ಆಸ್ ಇಫ್ ಶಿ ಈಸ್ ಅನ್ಕ್ಲೀನ್. ಸೊ ಜನಗಳು, ಅಲ್ಲಿರ್ತಕ್ಕಂತಹ ಯಾವುದೇ ಬೇರೆ ಜನಗಳು ಇವಳ ಹತ್ತಿರನೂ ಕೂಡ ಬರ್ತಾ ಇರೋದಿಲ್ಲ. ಕಾರಣ ಏನಪ್ಪ ಅಂದರೆ ಇವಳ ಒಂದು ಜಾತಿ ಆಗಿರುತ್ತೆ. ಆ ಜಾತಿಯ ಕಾರಣದಿಂದ ಯಾರು ಕೂಡ ಇವಳನ್ನು ಹತ್ತಿರ ಬಿಟ್ಕೊಳ್ತಾ ಇಲ್ಲ ಮತ್ತು ಅವಳ ಜೊತೆ ಮಾತನಾಡ್ತಾನೂ ಇಲ್ಲ. ಪೀಪಲ್ ಟ್ರೀಟ್ ಹರ್ ಆಸ್ ಇಫ್ ಶಿ ಈಸ್ ಅನ್ಕ್ಲೀನ್. ಯಾಕೆಂದರೆ ಅವಳು ಅಪವಿತ್ರ ಅಂತಕ್ಕಂಥದ್ದು ಅವರ ಅಭಿಪ್ರಾಯ ಆಗಿರುತ್ತೆ. ಅವಳು ಅನ್ಕ್ಲೀನ್ ಆಗಿದ್ದಾಳೆ, ಹಾಗಾಗಿ ಅವಳ ಜೊತೆ ಮಾತನಾಡಬಾರ್ದು ಅಂತೇಳಿ ಅವಳನ್ನು ದೂರ ಇಟ್ಟಿರ್ತಾರೆ. ಪ್ರಕೃತಿ ಫೀಲ್ಸ್ ಆಂಗ್ರಿ ಆ್ಯಂಡ್ ಹೆಲ್ಪ್ಲೆಸ್. ಪ್ರಕೃತಿಗೆ ತುಂಬಾ ಕೋಪ ಬರ್ತಾ ಇದೆ, ಯಾಕೆಂದರೆ ಜನಗಳು ಅವಳನ್ನು ಆ ರೀತಿ ಟ್ರೀಟ್ ಮಾಡ್ತಕ್ಕಂಥದ್ದು. ಅದ್ರ ಜೊತೆಗೆ ಅವಳು ಹೆಲ್ಪ್ಲೆಸ್ ಕೂಡ ಆಗಿದ್ದಾಳೆ, ಏನೂ ಮಾಡಲಿಕ್ಕೆ ಆಗದೇ ಇರತಕ್ಕಂತಹ ಪರಿಸ್ಥಿತಿ ಅವಳದಾಗಿದೆ. ಸಿ ಆಸ್ಕ್ಸ್ ಹರ್ ಮದರ್ ವೈ ದೇ ವರ್ ಬಾರ್ನ್ ಇನ್ ಟು ಸಚ್ ಎ ಕಾಸ್ಟ್. ತನ್ನ ತಾಯಿಯನ್ನು ಒಂದು ಪ್ರಶ್ನೆಯನ್ನು ಕೇಳ್ತಾಳೆ, ಯಾಕಾದರೂ ನಾವು ಈ ಒಂದು ಜಾತಿಯಲ್ಲಿ ಹುಟ್ಟಿದ್ದೆವು ಅಂತಕ್ಕಂಥದ್ದು. ಶಿ ಕ್ವೆಶನ್ಸ್ ವೈ ಶುಡ್ ವಿ ಸಫರ್ ಫ್ರಮ್ ಸಮಥಿಂಗ್ ವಿ ಡಿಡೆಂಟ್ ಟು. ಸೊ ನಾವೇನು ತಪ್ಪನ್ನು ಮಾಡಿಲ್ಲ, ನಾವು ಮಾಡದೇ ಇರತಕ್ಕಂತಹ ತಪ್ಪಿಗೆ ನಾವು ಇಷ್ಟೊಂದು ನೋವನ್ನು ಯಾಕೆ ಅನುಭವಿಸಬೇಕು ಅಂತಕ್ಕಂತಹ ಒಂದು ಪ್ರಶ್ನೆಯನ್ನು ಕೂಡ ಅವಳು ಕೇಳ್ತಾಳೆ. ಹರ್ ಮದರ್ ಟೆಲ್ಸ್ ಹರ್ ದ್ಯಾಟ್ ಇಟ್ ಈಸ್ ದೇರ್ ಫೇಟ್ ಆ್ಯಂಡ್ ದೇ ಮಸ್ಟ್ ಅಕ್ಸೆಪ್ಟ್ ಇಟ್. ಸೊ ಇದು ನಮ್ಮ ಹಣೆ ಬರಹ. ಫೇಟ್ ಅಂದರೆ ಹಣೆ ಬರಹ ಅಂತೇಳಿ. ಸೊ ತಾಯಿ ಹೇಳ್ತಾಳೆ, ನೋಡಮ್ಮ ಇದು ನಮ್ಮ ಹಣೆ ಬರಹ ಇದೆ, ನಾವು ಏನು ಮಾಡಲಿಕ್ಕೆ ಆಗೋದಿಲ್ಲ, ನಾವು ಇದನ್ನು ಒಪ್ಪಿಕೊಳ್ಳಲೇಬೇಕು ಅಂತೇಳಿ ತಾಯಿ ಮಗಳನ್ನು ಕನ್ವಿನ್ಸ್ ಮಾಡ್ತಕ್ಕಂತಹ ಪ್ರಯತ್ನವನ್ನು ಮಾಡ್ತಾರೆ.
ಬಟ್ ಪ್ರಕೃತಿ ಕೆನಾಟ್ ಅಕ್ಸೆಪ್ಟ್ ದಟ್ ಡೀಪ್ ಇನ್ ಹರ್ ಹಾರ್ಟ್ ಶಿ ವಿಶಸ್ ಟು ಬಿ ಟ್ರೀಟೆಡ್ ಲೈಕ್ ಎವ್ರಿ ಒನ್ ಎಲ್ಸ್. ತಾಯಿ ಹೇಳಿದಂತಹ ಮಾತನ್ನು, ನಮ್ಮ ಹಣೆ ಬರನೇ ಇಷ್ಟು ಅಂತೇಳಿ ತಾಯಿ ಹೇಳ್ತಾರಲ್ವ, ಅದನ್ನು ಒಪ್ಪಿಕೊಳ್ಳಲಿಕ್ಕೆ ಪ್ರಕೃತಿ ಸಿದ್ಧ ಇರೋದಿಲ್ಲ. ಯಾಕೆ ನಮಗೆ ಇಂತಹ ಶಿಕ್ಷೆ? ನಾವು ಕೂಡ ಎಲ್ಲರಂತೆ ಸಮಾಜದಲ್ಲಿ ಗೌರವವನ್ನು ಪಡೆದುಕೊಳ್ಬೇಕು ಅಂತಕ್ಕಂತಹ ಒಂದು ಆಶಯವನ್ನು ಅವಳು ವ್ಯಕ್ತಪಡಿಸ್ತಾಳೆ. ಶಿ ವಾಂಟ್ಸ್ ಲವ್, ರೆಸ್ಪೆಕ್ಟ್ ಆ್ಯಂಡ್ ಫ್ರೆಂಡ್ಶಿಪ್. ಹರ್ ಹಾರ್ಟ್ ಬರ್ನ್ಸ್ ವಿತ್ ದ ಡಿಸೈರ್ ಟು ಬಿ ಫ್ರೀ ಫ್ರಮ್ ದ ಚೈನ್ಸ್ ಆಫ್ ಅನ್ಟಚಬಿಲಿಟಿ. ಸೊ ಈ ಒಂದು ಅಸ್ಪೃಶ್ಯತೆ ಅಂತಕ್ಕಂತಹ ಒಂದು ಚೈನಲ್ಲಿ ತಾನು ಬಂದಿಯಾಗಿಬಿಟ್ಟಿದ್ದೇನೆ ಅಂತಕ್ಕಂತಹ ಒಂದು ಫೀಲ್ ಅವಳಿಗೆ ಆಗ್ತಾ ಇರುತ್ತೆ. ಅದರಿಂದ ಅವಳು ತುಂಬಾ ಕೋಪವನ್ನು ಮಾಡ್ಕೊಂಡಿರ್ತಾಳೆ, ಹತಾಶೆಯನ್ನು ಹೊಂದ್ತಾ ಇರ್ತಾಳೆ. ಸೊ ತಾನು ಇದರಿಂದ ಮುಕ್ತಿಯನ್ನು ಪಡಿಬೇಕು, ಸಮಾಜದಲ್ಲಿ ನನಗೂ ಕೂಡ ಪ್ರೀತಿ ಅಂತಕ್ಕಂಥದ್ದು ಸಿಗಬೇಕು ಮತ್ತು ಗೌರವ ಸಿಗಬೇಕು ಮತ್ತು ಸಮಾಜದಲ್ಲಿ ಸ್ನೇಹಿತರು ತನಗೂ ಕೂಡ ಸಿಗಬೇಕು ಅಂತಕ್ಕಂತಹ ಒಂದು ಫೀಲನ್ನು, ಆಶಯವನ್ನು ಅವಳು ಇಲ್ಲಿ ವ್ಯಕ್ತಪಡಿಸ್ತಾಳೆ. ಅದೇ ಸಂದರ್ಭದಲ್ಲಿ ಬುದ್ಧಿಸ್ಟ್ ಮಂಕ್ ಇವರ ಒಂದು ಹಳ್ಳಿಗೆ ಆಗಮನವನ್ನು ಮಾಡ್ತಾ ಇರ್ತಾರೆ. ದ ಮಂಕ್ಸ್ ಅರೈವಲ್. ಒನ್ ಹಾಟ್ ಆಫ್ಟರ್ನೂನ್ ಆಸ್ ಪ್ರಕೃತಿ ಈಸ್ ಡ್ರಾಯಿಂಗ್ ವಾಟರ್, ಎ ಸ್ಟ್ರೇಂಜರ್ ಅಪಿಯರ್ಸ್ ನಿಯರ್ ದ ವೆಲ್. ಸೊ ಒಂದು ಮಧ್ಯಾಹ್ನ ತುಂಬಾ ಬಿಸಿಲಿರುತ್ತೆ. ಅಂತಹ ಬಿಸಿಲಲ್ಲಿ ಪ್ರಕೃತಿ ನೀರನ್ನು ತೆಗೆದುಕೊಂಡು ಬರಲಿಕ್ಕೆ ಅಂತೇಳಿ ಒಂದು ಬಾವಿಯ ಬಳಿ ಹೋಗಿರ್ತಾಳೆ. ಆ ಒಂದು ಪ್ಲೇಸ್ಗೆ ಈ ಬುದ್ಧಿಸ್ಟ್ ಮಂಕ್ ಕೂಡ ಬರ್ತಾನೆ, ಎ ಸ್ಟ್ರೇಂಜರ್. ಹೀ ಈಸ್ ಅ ಬುದ್ಧಿಸ್ಟ್ ಮಂಕ್ ನೇಮ್ಡ್ ಆನಂದ. ಅವನ ಹೆಸರು ಮೊದಲಿಗೆ ಹೇಳಿದಾಗೆ ಆನಂದ. ಹಿ ಹ್ಯಾಸ್ ಬೀನ್ ವಾಕಿಂಗ್ ಫಾರ್ ಎ ಲಾಂಗ್ ಟೈಮ್ ಆ್ಯಂಡ್ ಈಸ್ ಟೈರ್ಡ್ ಆ್ಯಂಡ್ ಥರ್ಸ್ಟಿ. ಸೊ ಈಗ ಸನ್ಯಾಸಿ ಅಂದರೆ ಒಂದು ಹಳ್ಳಿಯಿಂದ ಮತ್ತೊಂದು ಹಳ್ಳಿಗೆ ತಿರುಗಾಡ್ತಾ ಪ್ರಯಾಣವನ್ನು ಮಾಡ್ತಾ ಇರ್ತಾರೆ. ಸೊ ಇಲ್ಲಿ ಬುದ್ಧಿಸ್ಟ್ ಮಂಕ್ ಆನಂದ ಕೂಡ ಅದೇ ರೀತಿ ದೂರದಿಂದ ನಡೆದುಕೊಂಡು ಬಂದಿರ್ತಾನೆ ಆ ಒಂದು ಬಿಸಿಲಲ್ಲಿ. ಹಾಗಾಗಿ ತುಂಬಾ ಟೈರ್ಡ್ ಆಗಿ ಹೋಗಿರ್ತಾನೆ ಮತ್ತು ಥರ್ಸ್ಟಿ ಅಂದರೆ ಬಾಯಾರಿಕೆ ಕೂಡ ಆಗಿರುತ್ತೆ, ನೀರನ್ನು ಕುಡಿಬೇಕು ಅಂತಕ್ಕಂತಹ ಬಯಕೆ ಬಂದಿರುತ್ತೆ. ಹಿ ಆಸ್ಕ್ಸ್ ಹರ್, ಮೈ ಸಿಸ್ಟರ್ ಕ್ಯಾನ್ ಯು ಪ್ಲೀಸ್ ಗಿವ್ ಮೀ ಸಮ್ ವಾಟರ್ ಟು ಡ್ರಿಂಕ್. ಸೊ ಬಂದವರೇ ಆ ಬುದ್ಧಿಸ್ಟ್ ಮಂಕ್ ಕೇಳ್ತಾರೆ ಪ್ರಕೃತಿಯನ್ನು, ಸಿಸ್ಟರ್ ನನಗೆ ಸ್ವಲ್ಪ ನೀರನ್ನು ಕೊಡ್ತೀರಾ ಕುಡಿಲಿಕ್ಕೆ ಅಂತೇಳಿ ಕೇಳ್ತಾರೆ. ಪ್ರಕೃತಿ ಈಸ್ ಶಾಕ್ಡ್. ಇದ್ದಕ್ಕಿದ್ದ ಹಾಗೆ ಈ ರೀತಿಯ ಒಂದು ಸೌಂಡನ್ನು ಕೇಳಿದಾಗ ಪ್ರಕೃತಿ ಶಾಕಿಗೆ ಒಳಗಾಗ್ತಾಳೆ, ಯಾಕೆಂದರೆ ಅವಳು ಆ ವ್ಯಕ್ತಿಯನ್ನು ನೋಡಿರೋದಿಲ್ಲ. ಶಿ ಲುಕ್ಸ್ ಅರೌಂಡ್ ಆ್ಯಂಡ್ ವಿಸ್ಪರ್ಸ್, ಡೋಂಟ್ ಯು ನೋ ಹೂ ಐ ಆಮ್ ಎ ಚಂಡಾಲ್ ಗರ್ಲ್, ಯು ವಿಲ್ ಬಿಕಮ್ ಇಂಪ್ಯೂರ್ ಇಫ್ ಐ ಗಿವ್ ಯು ವಾಟರ್. ಸೊ ಆ ಕಡೆ ಈ ಕಡೆ ನೋಡಿ ಆ ವ್ಯಕ್ತಿಯನ್ನು ಕುರಿತು ಇವಳು ಮಾತನಾಡ್ತಾಳೆ. ನಿನಗೆ ಗೊತ್ತಿಲ್ವಾ ನಾನು ಯಾರು ಅಂಥೇಳಿ? ನಾನು ಚಂಡಾಲ್ ಗರ್ಲ್ ಆಗಿದ್ದೇನೆ. ನನ್ನಿಂದ ನೀನೇನಾದರೂ ನೀರನ್ನು ತೆಗೆದುಕೊಂಡು ಕುಡಿದ್ರೆ ನೀನು ಇಂಪ್ಯೂರ್ ಆಗ್ತೀಯಾ, ಅಪವಿತ್ರ ಆಗ್ತೀಯಾ, ಹಾಗಾಗಿ ನನ್ನಿಂದ ನೀನು ನೀರು ಕುಡಿಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಪ್ರಕೃತಿ ಹೇಳ್ತಾಳೆ. ಆನಂದ ಸ್ಮೈಲ್ಸ್ ಜೆಂಟ್ಲಿ ಆ್ಯಂಡ್ ಸೇಸ್, ಸಿಸ್ಟರ್ ಐ ಆಮ್ ಎ ಫಾಲೋವರ್ ಆಫ್ ಲಾರ್ಡ್ ಬುದ್ಧ. ಬುದ್ಧ ಹ್ಯಾಸ್ ಟಾಟ್ ಅಸ್ ದ್ಯಾಟ್ ಆಲ್ ಹ್ಯೂಮನ್ ಬೀಯಿಂಗ್ಸ್ ಆರ್ ಈಕ್ವಲ್. ಸೊ ನಗ್ತಾನೆ ಆನಂದ ಅವಳಿಗೆ ಹೇಳ್ತಾನೆ, ನೋಡಮ್ಮ ನಾನು ಬುದ್ಧನ ಒಬ್ಬ ಅನುಯಾಯಿಯಾಗಿದ್ದೇನೆ. ಸೊ ಬುದ್ಧ ನನಗೆ ಹೇಳಿದ್ದಾನೆ, ಅವನಿಂದ ಒಂದು ಸಂದೇಶ ನಮಗೆಲ್ಲ ಸಿಕ್ಕಿದೆ. ಅದೇನಪ್ಪ ಅಂದರೆ ಈ ಭೂಮಿಯ ಮೇಲೆ ಹುಟ್ಟಿರ್ತಕ್ಕಂತಹ ಎಲ್ಲರೂ ಕೂಡ ನಾವು ಈಕ್ವಲ್ ಆಗಿದ್ದೇವೆ ಅಂತಕ್ಕಂಥದ್ದನ್ನು, ಅಂದರೆ ಸಮಾನರು ಅಂತಕ್ಕಂಥದ್ದನ್ನು ಹೇಳ್ತಾನೆ. ದೆರ್ ಈಸ್ ನೋ ಹೈ ಆರ್ ಲೋ ಕಾಸ್ಟ್, ಯು ಆರ್ ಆ್ಯಸ್ ಪ್ಯೂರ್ ಆ್ಯಸ್ ಎನಿ ಒನ್ ಎಲ್ಸ್, ಪ್ಲೀಸ್ ಗಿವ್ ಮೀ ವಾಟರ್. ಯಾವುದು ಸಮಾಜದಲ್ಲಿ ಹೈ ಅಥವಾ ಲೋ ಕಾಸ್ಟ್ ಅಂತಕ್ಕಂಥದ್ದು ಇಲ್ಲ, ನಾವೆಲ್ಲರೂ ಕೂಡ ಸಮಾನರೇ. ನೀನು ಉಳಿದಂಥವ್ರು ಎಷ್ಟು ಪವಿತ್ರರೋ ಹಾಗೆ ನೀನು ಕೂಡ ಪವಿತ್ರವಾಗಿದೆಯಾ, ಸ್ವಲ್ಪ ನೀರು ಕೊಡು, ನಾನು ನೀರು ಕುಡಿಬೇಕು ಅಂತೇಳಿ ಮತ್ತೆ ಆ ಆನಂದ ಕೇಳ್ತಾನೆ. ದೀಸ್ ವರ್ಡ್ಸ್ ಟಚ್ ಪ್ರಕೃತಿ ಡೀಪ್ಲಿ. ಇದರಿಂದ ಪ್ರಕೃತಿಗೆ ಒಂದು ಮನಸ್ಸಿಗೆ ನಾಟುತ್ತೆ ಆ ಪದಗಳು. ಫಾರ್ ದ ಫಸ್ಟ್ ಟೈಮ್ ಇನ್ ಹರ್ ಲೈಫ್ ಸಮನ್ ಹ್ಯಾಸ್ ಕಾಲ್ಡ್ ಹರ್ ಸಿಸ್ಟರ್. ಅವಳ ಜೀವನದಲ್ಲಿ ಮೊದಲ ಬಾರಿಗೆ ಒಬ್ಬ ವ್ಯಕ್ತಿ ಬಂದು ಸಿಸ್ಟರ್ ಅಂತೇಳಿ ಕರಿತಾ ಇದ್ದಾನೆ. Someone has spoken to her with love and respect. Her eyes filled with tears. She offers him water with trembling hands. ಪ್ರಥಮ ಬಾರಿಗೆ ಪ್ರೀತಿಯಿಂದ ಗೌರವವನ್ನು ಕೊಡ್ತಾ ಒಬ್ಬ ವ್ಯಕ್ತಿ ಈಗ ಅವಳನ್ನು ಮಾತನಾಡಿಸ್ತಾ ಇರೋದ್ರಿಂದ ಅವಳ ಕಣ್ಣಲ್ಲಿ ಕಣ್ಣೀರು ಬರ್ತಾ ಇದೆ. ಸೊ ಅವಳೇನು ಮಾಡ್ತಾಳೆ, ತನ್ನ ಬಳಿ ಇದ್ದಂತಹ ನೀರನ್ನು ಟ್ರೆಂಬ್ಲಿಂಗ್ ಹ್ಯಾಂಡ್ಸ್ ಅಂದರೆ ನಡುಗ್ತಕ್ಕಂತಹ ಕೈಗಳಿಂದ ಅಲ್ಲೇ ಕೊಡ್ತಾ ಇದ್ದಾಳೆ ನೀರನ್ನು ಕುಡಿಯಲಿಕ್ಕೆ. ಆನಂದ ಬ್ಲೆಸ್ಸಸ್ ಹರ್ ಆ್ಯಂಡ್ ಕಂಟಿನ್ಯೂಸ್ ಹಿಸ್ ಜರ್ನಿ. ಅವಳಿಗೆ ಆಶೀರ್ವಾದವನ್ನು ಮಾಡ್ತಾ ಆ ನೀರನ್ನು ಕುಡಿದು ಆನಂದ ತನ್ನ ಒಂದು ಪ್ರಯಾಣವನ್ನು ಅಲ್ಲಿಂದ ಮುಂದುವರಿಸ್ತಾನೆ. ಬಟ್ ದಟ್ ಒನ್ ಸ್ಮಾಲ್ ಆ್ಯಕ್ಟ್ ಚೇಂಜಸ್ ಹರ್ ಲೈಫ್ ಫಾರ್ ಎವರ್. ಸೊ ಆ ಒಂದು ಸಣ್ಣ ಆ್ಯಕ್ಟ್ ಏನಿತ್ತೋ ಅವಳನ್ನು ಗೌರವಯುತವಾಗಿ ಮಾತನಾಡಿಸಿದ್ದು ಮತ್ತು ಅವಳಿಂದ ನೀರನ್ನು ಕುಡಿದು ಹೋಗ್ತಕ್ಕಂಥದ್ದು ಅವಳಲ್ಲಿ ಬಹುದೊಡ್ಡ ಬದಲಾವಣೆಯನ್ನು ತರುತ್ತೆ. ದ ಅವೇಕನಿಂಗ್ ಆಫ್ ಸೆಲ್ಫ್ ರೆಸ್ಪೆಕ್ಟ್. ಅವಳಲ್ಲಿ ಆತ್ಮಗೌರವ ಅಂತಕ್ಕಂಥದ್ದು ಯಾವ ರೀತಿ ಎಚ್ಚೆತ್ತುಕೊಳ್ಳುತ್ತೆ ಅಂತಕ್ಕಂಥದ್ದನ್ನು ಈ ಭಾಗದಲ್ಲಿ ನೋಡ್ತೇವೆ. After Ananda leaves, Prakriti stands still, lost in thought. She feels as if something new has been born inside her.
ಸೊ ಆನಂದ ಅಲ್ಲಿಂದ ನೀರು ಕುಡಿದು ಹೊರಟು ಹೋಗ್ತಾನೆ. ಆ ನಂತರದಲ್ಲೂ ಕೂಡ ಪ್ರಕೃತಿಯಲ್ಲಿ ಅನೇಕ ವಿಚಾರಗಳು ತಲೆಯಲ್ಲಿ ಬರ್ತಾ ಇರ್ತವೆ. ಅವಳು ಕೆಲವೊಂದಿಷ್ಟು ಹೊತ್ತು ಅಲ್ಲೇನೆ ನಿಂತ್ಕೊಳ್ತಾಳೆ. ಶಿ ಫೀಲ್ಸ್ ಆಸ್ ಸಮಥಿಂಗ್ ನ್ಯೂ ಹ್ಯಾಸ್ ಬೀನ್ ಬಾರ್ನ್ ಇನ್ ಸೈಡ್ ಹರ್. ತನ್ನಲ್ಲಿ ಏನೋ ಹೊಸತನ ಮೂಡ್ತಾ ಇದೆ ಅಂತೇಳಿ ಅಂದ್ಕೊಳ್ತಾಳೆ. ಶಿ ಲುಕ್ಸ್ ಅಟ್ ಹರ್ ಹ್ಯಾಂಡ್ಸ್ ಆ್ಯಂಡ್ ಸೇಸ್, ದೀಸ್ ಆರ್ ದ ಸೇಮ್ ಹ್ಯಾಂಡ್ಸ್ ದಟ್ ಗೇವ್ ವಾಟರ್ ಟು ಎ ಹೋಲಿ ಮ್ಯಾನ್, ಹೌ ಕ್ಯಾನ್ ದೇ ಬಿ ಇಂಪ್ಯೂರ್. ಸೊ ತನ್ನ ಎರಡು ಕೈಗಳನ್ನು ನೋಡಿಕೊಳ್ತಾ ಹೇಳ್ತಾಳೆ, ಇವೇ ಎರಡು ಕೈಗಳಿಂದ ನಾನು ಒಬ್ಬ ಹೋಲಿ ಮ್ಯಾನ್, ಪವಿತ್ರ ವ್ಯಕ್ತಿಗೆ, ಒಬ್ಬ ಸನ್ಯಾಸಿಗೆ ನೀರನ್ನು ಕೊಟ್ಟಿದ್ದೇನೆ. ಹಾಗಾಗಿ ಈ ಕೈಗಳು ಹೇಗೆ ಇಂಪ್ಯೂರ್ ಆಗ್ತವೆ, ಅಪವಿತ್ರ ಆಗ್ತವೆ, ಈ ಕೈಗಳು ತುಂಬಾ ಪವಿತ್ರವಾಗಿರ್ತಕ್ಕಂಥದ್ದು ಅಂಥೇಳಿ ಅವಳು ತನ್ನ ಕೈಗಳನ್ನು ನೋಡಿಕೊಳ್ತಾ ಹೇಳ್ತಾಳೆ. She feels as a new energy, a new light in her soul for the first time. She feels proud of herself. ಸೊ ಈಗ ಪ್ರಥಮ ಬಾರಿಗೆ ತನ್ನನ್ನೇ ತಾನು ನೋಡ್ಕೊಳ್ತಾ ಒಂದು ಗೌರವವನ್ನು ಅವಳು ತನ್ನಲ್ಲಿ ಕಂಡುಕೊಳ್ತಾ ಇದ್ದಾಳೆ. ಶಿ ಫೀಲ್ಸ್ ಎ ನ್ಯೂ ಎನರ್ಜಿ, ಯಾವುದೋ ಒಂದು ಹೊಸ ಎನರ್ಜಿ ಅವಳಲ್ಲಿ ಬರ್ತಾ ಇದೆ. ಶಿ ರಿಯಲೈಸಸ್ ದ್ಯಾಟ್ ಶಿ ಈಸ್ ನಾಟ್ ಲೋ ಆರ್ ಡರ್ಟಿ, ಶಿ ಈಸ್ ಎ ಹ್ಯೂಮನ್ ಬೀಯಿಂಗ್ ವರ್ತಿ ಆಫ್ ಲವ್ ಆ್ಯಂಡ್ ರೆಸ್ಪೆಕ್ಟ್. ಈಗ ತನ್ನ ಕುರಿತು ಒಂದು ಆತ್ಮಗೌರವ ಅವಳಿಗೆ ಬರ್ತಾ ಇದೆ. ತಾನು ಕೀಳು ಅಲ್ಲ ಅಥವಾ ಡರ್ಟಿ ಅಲ್ಲ, ತಾನು ಕೂಡ ಒಬ್ಬ ಮನುಷ್ಯ ಅಂತಕ್ಕಂತಹ ಒಂದು ಭಾವನೆ ಅವಳಲ್ಲಿ ಬರುತ್ತೆ. ಸೊ ನನಗೂ ಕೂಡ ಈ ಒಂದು ಸಮಾಜದಲ್ಲಿ ಪ್ರೀತಿ ಅಂತಕ್ಕಂಥದ್ದು ಸಿಗಬೇಕು, ಗೌರವ ಅಂತಕ್ಕಂಥದ್ದು ಸಿಗಬೇಕು ಅಂತೇಳಿ ಅಂದ್ಕೊಳ್ತಾಳೆ. She begins to see beauty in herself and in the world around her. She feels free as if a heavy burden has been lifted from her heart. ಸೊ ಈಗ ತನ್ನಲ್ಲೇ ಇರತಕ್ಕಂತಹ ಬ್ಯೂಟಿಯನ್ನು ಅವಳು ನೋಡ್ಕೊಳ್ತಾಳೆ. ಅದರ ಜೊತೆಗೆ ಸಮಾಜದಲ್ಲೂ ಕೂಡ ಇರತಕ್ಕಂತಹ ಬ್ಯೂಟಿ ಈಗ ಅರ್ಥ ಆಗುತ್ತೆ. ಯಾಕೆಂದರೆ ಸಮಾಜವನ್ನು ಕಂಡ್ರೆ ಇಲ್ಲಿವರೆಗೂ ಅವಳಿಗೆ ಸ್ವಲ್ಪ ಕೋಪ ಬರ್ತಾ ಇತ್ತು, ಯಾರು ಕೂಡ ನನ್ನನ್ನು ಸಮಾನಾಗಿ ಟ್ರೀಟ್ ಮಾಡೋದಿಲ್ವಲ್ಲ, ನನಗೆ ಗೌರವ ನೀಡೋದಿಲ್ವಲ್ಲ ಅಂಥೇಳಿ. ಬಟ್ ಈಗ ಸಮಾಜದಲ್ಲಿ ತನ್ನನ್ನು ಕುರಿತು ಗೌರವವನ್ನು ಕೊಡ್ತಕ್ಕಂತಹ ಕೆಲವೊಂದಿಷ್ಟು ವ್ಯಕ್ತಿಗಳಿದ್ದಾರೆ ಅಂತಕ್ಕಂಥದ್ದು ಯಾವಾಗ ಅವಳಿಗೆ ತಿಳಿಯಿತೋ, ಸೊ ಸಮಾಜದ ಬಗ್ಗೆನೂ ಕೂಡ ಅವಳಿಗೆ ಒಂದು ಪ್ರೀತಿ ಹೊಟ್ಕೊಳ್ಳುತ್ತೆ. ಈಗ ಅವಳು ಸ್ವತಂತ್ರಳು ಅಂತಕ್ಕಂತಹ ಒಂದು ಫೀಲಿಂಗನ್ನು ಅನುಭವಿಸ್ತಾಳೆ. ಒಂದು ಯಾವುದೋ ಹೆವಿ ಬರ್ಡನ್ ತನ್ನಿಂದ ದೂರ ಆಯಿತು ಅಂತೇಳಿ ಅಂದ್ಕೊಳ್ತಾಳೆ. ದ ಗ್ರೋತ್ ಆಫ್ ಲವ್, ಅವಳಲ್ಲಿ ಪ್ರೀತಿ ಯಾವ ರೀತಿ ಬೆಳೀತಾ ಹೋಗುತ್ತೆ ಅಂತಕ್ಕಂಥದ್ದನ್ನು ಇಲ್ಲಿ ನೋಡ್ತೇವೆ. ಆ್ಯಸ್ ಡೇಸ್ ಪಾಸ್ ಪ್ರಕೃತಿ ಕೆನಾಟ್ ಸ್ಟಾಪ್ ಥಿಂಕಿಂಗ್ ಅಬೌಟ್ ಆನಂದ್. ಅನೇಕ ದಿನಗಳು ಕಳೀತವೆ, ಆದರೆ ಪ್ರಕೃತಿ ಮಾತ್ರ ಆನಂದನ ಕುರಿತು ವಿಚಾರ ಮಾಡೋದನ್ನು ಬಿಡೋದಿಲ್ಲ. ಹಿಸ್ ಫೇಸ್, ಹಿಸ್ ವಾಯ್ಸ್, ಹಿಸ್ ಕೈಂಡ್ ಐಸ್, ದೇ ಆಲ್ ಕಮ್ ಬ್ಯಾಕ್ ಟು ಹರ್ ಅಗೇನ್ ಆ್ಯಂಡ್ ಅಗೇನ್. ಸೊ ಇವಳು ಯಾವಾಗಲೂ ಕೂಡ ಆ ಆನಂದನ ಮುಖವೇ ಇವಳ ಮುಂದೆ ಬಂದು ನಿಂತ್ಕೊಳ್ತಾ ಇರುತ್ತೆ. ಅದರ ಜೊತೆಗೆ ಅವನ ಧ್ವನಿ ಇರ್ಬೋದು, ಅವನ ಕರುಣೆ ತುಂಬಿದ ಕಣ್ಣುಗಳಿರ್ಬೋದು, ಯಾವಾಗಲೂ ಇವಳ ಮುಂದೆ ಕಾಣಿಸ್ಕೊಳ್ತಾನೆ ಇರ್ತವೆ. ಮತ್ತೆ ಮತ್ತೆ ಅವನ ನೆನಪುಗಳು ಮರುಕಳಿಸ್ತಾನೆ ಇರ್ತವೆ. She remembers every word he said. Slowly her admiration turns into love. She starts dreaming about him. ಸೊ ನಿಧಾನಕ್ಕೆ ನೋಡಿ, ಅವನು ಮಾತನಾಡಿದಂತಹ ಪ್ರತಿಯೊಂದು ಪದವೂ ಕೂಡ ಇವಳಿಗೆ ಮತ್ತೆ ಮತ್ತೆ ನೆನಪಾಗ್ತಾ ಹೋಗುತ್ತೆ. ಮತ್ತು ಸ್ಲೋಲಿ ಹರ್ ಅಡ್ಮಿರೇಷನ್ ಅಂದರೆ ಅವನ ಮೇಲೆ ಇರತಕ್ಕಂತಹ ಗೌರವ ಅಂತಕ್ಕಂಥದ್ದೇನಿತ್ತು ನಿಧಾನಕ್ಕೆ ಪ್ರೀತಿಯಾಗಿ ಬದಲಾಗ್ತಾ ಹೋಗುತ್ತೆ. ಯಾವಾಗಲೂ ಕೂಡ ಆ ಆನಂದನ ಕುರಿತು ಇವಳ ಕನಸನ್ನು ಕಾಣ್ತಾ ಹೋಗ್ತಾಳೆ. She imagines what it would be like to see him again, to talk to him, to serve him. Her love becomes an obsession. ಸೊ ನಿಧಾನಕ್ಕೆ ಮತ್ತೆ ಅವನನ್ನು ನೋಡಬೇಕು ಅಂತಕ್ಕಂತಹ ಹಂಬಲ ಅವಳಲ್ಲಿ ಬರುತ್ತೆ. ಅವನ ಜೊತೆ ಮಾತನಾಡಬೇಕು, ಅವನ ಸೇವೆಯನ್ನು ಮಾಡಬೇಕು ಅಂತಕ್ಕಂತಹ ಒಂದು ಉತ್ಸುಕತೆ ಅವಳಲ್ಲಿ ಬರ್ತಾ ಹೋಗುತ್ತೆ. ಹರ್ ಲವ್ ಬಿಕಮ್ಸ್ ಆನ್ ಆಬ್ಸೆಷನ್. ಸೊ ತುಂಬಾ ಆಬ್ಸೆಷನ್ಗೆ ಒಳಗಾಗ್ತಾಳೆ. ಅಂದರೆ ಆನಂದ್ ತನಗೆ ಬೇಕೇ ಬೇಕು ಅಂತಕ್ಕಂತಹ ಒಂದು ಹಂಬಲ ಅವಳ ಮನಸ್ಸಿನಲ್ಲಿ ಬರ್ತಾ ಇದೆ. She tells her mother about the monk and says she wants to see him again. ತನ್ನ ತಾಯಿಯ ಬಳಿಗೆ ಹೋಗ್ಬಿಟ್ಟು ಹೇಳ್ತಾಳೆ, ನನಗೆ ಮತ್ತೆ ಆ ಸನ್ಯಾಸಿಯನ್ನು ನೋಡಬೇಕು, ನನಗೆ ಅವನು ಬೇಕು ಅಂಥೇಳಿ ತಾಯಿಯಲ್ಲಿ ವಿನಂತಿ ಮಾಡ್ಕೊಳ್ತಾಳೆ. ಮಾಯಾ ಈಸ್ ಶಾಕ್ಡ್. ತಾಯಿ ಶಾಕಿಗೆ ಒಳಗಾಗ್ತಾಳೆ. She says, you must forget him. He is a monk who has given up the world. ನೋಡಮ್ಮ, ಅವನು ಒಬ್ಬ ಮಂಕ್, ಸನ್ಯಾಸಿ ಆಗಿದ್ದಾನೆ, ಅವನನ್ನು ನೀನು ಬಿಡಬೇಕು, ಅವನ ಕುರಿತು ವಿಚಾರ ಮಾಡಬಾರ್ದು, ಅವನನ್ನು ಮರೆತು ಬಿಡು ಅಂತೇಳಿ ಹೇಳ್ತಾಳೆ. ಹಿಸ್ ಹಾರ್ಟ್ ಈಸ್ ಪ್ಯೂರ್. ಅವನ ಆತ್ಮ ಅಂತಕ್ಕಂಥದ್ದು, ಅವನ ಹೃದಯ ಅಂತಕ್ಕಂಥದ್ದು ಪವಿತ್ರವಾಗಿರ್ತಕ್ಕಂಥದ್ದು. ಆ್ಯಂಡ್ ಫ್ರೀ ಫ್ರಮ್ ಡಿಸೈರ್ಸ್. ಎಲ್ಲ ಆಸೆ ಆಕಾಂಕ್ಷೆಗಳನ್ನು ಅವನು ಬಿಟ್ಟು ಬಂದಿರತಕ್ಕಂಥವನು ಅಂಥೇಳಿ ಹೇಳ್ತಾಳೆ. ಇಟ್ ಈಸ್ ಎ ಸಿನ್ ಟು ವಿಶ್ ಫಾರ್ ಹಿಮ್. ಸೊ ಅವನಿಗೋಸ್ಕರ ನೀನೇನು ಬಯಸ್ತಾ ಇದೆಯೋ ಅದೊಂದು ಸಿನ್ ಆಗಿದೆ, ಅಂದರೆ ಮಹಾಪಾಪ ಅಂಥೇಳಿ ತಾಯಿ ಮಗಳಿಗೆ ಬುದ್ಧಿವಾದವನ್ನು ಹೇಳ್ತಕ್ಕಂತಹ ಪ್ರಯತ್ನವನ್ನು ಮಾಡ್ತಾಳೆ. ಬಟ್ ಪ್ರಕೃತಿ ಈಸ್ ನಾಟ್ ರೆಡಿ ಟು ಲಿಸನ್. ಏನೇ ಹೇಳಿದರೂ ಕೂಡ ಪ್ರಕೃತಿ ತನ್ನ ತಾಯಿಯ ಮಾತನ್ನು ಕೇಳಿಸಿಕೊಳ್ಳಿಕ್ಕೆ ರೆಡಿ ಇರೋದಿಲ್ಲ. ಹರ್ ಹಾರ್ಟ್ ಈಸ್ ಫಿಲ್ಡ್ ವಿತ್ ಲಾಂಗಿಂಗ್. ಆ ಬೌದ್ಧ ಸನ್ಯಾಸಿಯಾಗಿರ್ತಕ್ಕಂತಹ ಆನಂದ ತನಗೆ ಬೇಕೇ ಬೇಕು ಅಂತಕ್ಕಂತಹ ಅವನ ಒಂದು ಬಯಕೆಯಲ್ಲಿಯೇ ಅವಳ ಹೃದಯ ಕಳೆದು ಹೋಗಿಬಿಡುತ್ತೆ.
ಶಿ ಸೇಸ್, ಮದರ್, ಐ ಕೆನಾಟ್ ಫರ್ಗೆಟ್ ಹಿಮ್, ಹಿಸ್ ವಾಯ್ಸ್ ಕಾಲ್ಸ್ ಮೀ ಡೇ ಆ್ಯಂಡ್ ನೈಟ್. ಯಾವ ಕಾರಣಕ್ಕೂ ಕೂಡ ನನಗೆ ಅವನನ್ನು ಮರೆತು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅವನ ಧ್ವನಿ ನನಗೆ ಹಗಲು ರಾತ್ರಿ ಅಂದೇನೆ ಕಾಡುತ್ತಾನೇ ಇದೆ ಅಂಥೇಳಿ ತಾಯಿಯ ಬಳಿ ಮಗಳು ತನ್ನ ಒಂದು ವೇದನೆಯನ್ನು ಹೇಳ್ಕೊಳ್ತಾಳೆ. ದ ಮದರ್ಸ್ ಮ್ಯಾಜಿಕ್. ಈಗ ತಾಯಿ ತನ್ನ ಮಗಳಿಗೋಸ್ಕರ ಒಂದು ಮಂತ್ರವನ್ನು ಮಾಡ್ತಾ ಇದ್ದಾಳೆ. ಪ್ರಕೃತಿ ಬೆಗ್ಸ್ ಹರ್ ಮದರ್ ಟು ಯೂಸ್ ಹರ್ ಮ್ಯಾಜಿಕಲ್ ಪವರ್ಸ್ ಟು ಬ್ರಿಂಗ್ ಆನಂದ ಬ್ಯಾಕ್. ಸೊ ಪ್ರಕೃತಿ ತಾಯಿಯಲ್ಲಿ ಕೇಳ್ಕೊಳ್ತಾಳೆ, ನಿನ್ನಲ್ಲಿ ಮಾಂತ್ರಿಕ ಶಕ್ತಿ ಏನಿದೆನೋ ಅದನ್ನು ಬಳಸಿಕೊಂಡು ಆನಂದ ನನ್ನ ಬಳಿಗೆ ಬರುವಂತೆ ಮಾಡು ಅಂತೇಳಿ ಕೇಳ್ಕೊಳ್ತಾಳೆ. ಮಾಯಾ ರೆಫ್ಯೂಜಸ್ ಎಟ್ ಫಸ್ಟ್ ಸೇಯಿಂಗ್ ಇಟ್ ಈಸ್ ರಾಂಗ್ ಟು ಡಿಸ್ಟರ್ಬ್ ಎ ಹೋಲಿ ಮ್ಯಾನ್. ಸೊ ತಾಯಿ ಮೊದಲಿಗೆ ಒಪ್ಪಿಕೊಳ್ಳೋದಿಲ್ಲ, ಒಬ್ಬ ಪವಿತ್ರ ವ್ಯಕ್ತಿಯನ್ನು ಈ ರೀತಿ ನಾವು ಡಿಸ್ಟರ್ಬ್ ಮಾಡಬಾರ್ದು, ಅದು ಒಳ್ಳೆಯದಲ್ಲ, ಅದು ಕೆಟ್ಟದ್ದು ಅಂತೇಳಿ ಹೇಳ್ತಾಳೆ. ಬಟ್ ಪ್ರಕೃತಿಸ್ ಪೇನ್ ಆ್ಯಂಡ್ ಟಿಯರ್ಸ್ ಮೆಲ್ಟ್ ಹರ್ ಹಾರ್ಟ್. ಶಿ ಫೈನಲಿ ಅಗ್ರೀಸ್. ಬಟ್ ಮಗಳ ಒಂದು ವೇದನೆ ಏನಿರುತ್ತೋ, ಮಗಳ ಒಂದು ನೋವೇನಿರುತ್ತೋ ಅದನ್ನು ನೋಡ್ತಾ ಮಾಯಾ ಕೊನೆಗೂ ಕೂಡ ತನ್ನ ಒಂದು ಮ್ಯಾಜಿಕ್ ಪವರನ್ನು ಯೂಸ್ ಮಾಡಲಿಕ್ಕೆ ಒಪ್ಪಿಕೊಳ್ತಾಳೆ. ಎಟ್ ಮಿಡ್ ನೈಟ್ ಮಾಯಾ ಪರ್ಫಾರ್ಮ್ಸ್ ಎ ಮ್ಯಾಜಿಕ್ ರಿಚುವಲ್. ಸೊ ಮಧ್ಯರಾತ್ರಿ ಒಂದು ಮ್ಯಾಜಿಕ್ ರಿಚುವಲನ್ನು ಮಾಡ್ತಾ ಇದ್ದಾಳೆ, ಅಂದರೆ ಒಂದು ಮಾಟವನ್ನು ಮಾಡ್ತಾ ಇದ್ದಾಳೆ. ಶಿ ಯೂಸಸ್ ಹರ್ಬ್ಸ್, ಚಾಂಟ್ಸ್ ಆ್ಯಂಡ್ ಸಿಂಬಾಲ್ಸ್ ಟು ಕಾಲ್ ಅಪಾನ್ ದ ಅನ್ಸೀನ್ ಪವರ್ಸ್. ಸೊ ಕಣ್ಣಿಗೆ ಕಾಣದೇ ಇರತಕ್ಕಂತಹ ಒಂದು ಶಕ್ತಿಯ ಆಹ್ವಾನವನ್ನು ಅವಳು ಮಾಡ್ತಾ ಇದ್ದಾಳೆ. ಕೆಲವೊಂದಿಷ್ಟು ಬಳ್ಳಿಗಳನ್ನು ಯೂಸ್ ಮಾಡ್ತಾ, ಯಾವುದೋ ಮಂತ್ರವನ್ನು ಹೇಳ್ತಾ, ಏನೋ ಸಂಜ್ಞೆಯನ್ನು ಮಾಡ್ತಾ ಅವಳು ಆ ಒಂದು ಬ್ಲ್ಯಾಕ್ ಮ್ಯಾಜಿಕನ್ನು ಮಾಡ್ತಾ ಇದ್ದಾಳೆ. ಶಿ ಆಸ್ಕ್ಸ್ ದೆಮ್ ಟು ಬ್ರಿಂಗ್ ಆನಂದ ಬ್ಯಾಕ್ ಟು ಹರ್ ಡಾಟರ್. ದ ಡಾರ್ಕ್ ಫೋರ್ಸಸ್ ಆನ್ಸರ್ಸ್ ಹರ್ ಪ್ರೇಯರ್ ಆ್ಯಂಡ್ ದ ಸ್ಪೆಲ್ ಈಸ್ ಕಾಸ್ಟ್. ಸೊ ಆ ಒಂದು ದುಷ್ಟ ಶಕ್ತಿಗಳನ್ನು ಆಹ್ವಾನ ಮಾಡಿದಂತಹ ಆ ಮಾಯಾ ಅಂತಕ್ಕಂಥವಳು ಏನಿದ್ಲು, ಅವಳು ಆ ಒಂದು ಡಾರ್ಕ್ ಫೋರ್ಸಸ್ಗೆ, ಅಂದರೆ ಆ ಒಂದು ಕೆಟ್ಟ ಶಕ್ತಿಗಳಿಗೆ ಆನಂದನನ್ನು ಕರೆದು ತನ್ನ ಮಗಳ ಬಳಿಗೆ ತರುವಂತೆ ಹೇಳ್ತಾಳೆ, ಆಜ್ಞಾಪಿಸ್ತಾಳೆ. ದ ಪವರ್ ಆಫ್ ಸ್ಪೆಲ್. ಸೊ ಆ ಒಂದು ದುಷ್ಟಶಕ್ತಿಗಳು ಯಾವ ರೀತಿ ಕೆಲಸ ಮಾಡ್ತವೆ ನೋಡಿ. ಫಾರ್ ಅವೇ ಆನಂದ ಸಡನ್ಲಿ ಫೀಲ್ಸ್ ರೆಸ್ಟ್ಲೆಸ್. ಎಲ್ಲೋ ದೂರದಲ್ಲಿದ್ದಂತಹ ಆನಂದ ತುಂಬಾ ನೋವನ್ನು ಅನುಭವಿಸ್ತಾ ಇದ್ದಾನೆ, ಒಂದು ರೆಸ್ಟ್ಲೆಸ್ ಆಗ್ತಾ ಇದ್ದಾನೆ. ಹಿ ಕೆನಾಟ್ ಕಾನ್ಸಂಟ್ರೇಟ್ ಆನ್ ಹಿಸ್ ಮೆಡಿಟೇಷನ್. ಧ್ಯಾನಕ್ಕೆ ಕುಳಿತರೆ ಅವನಿಗೆ ಏಕಾಗ್ರತೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಿ ಫೀಲ್ಸ್ ಆ್ಯಸ್ ಇಫ್ ಸಮನ್ ಈಸ್ ಪುಲ್ಲಿಂಗ್ ಹಿಮ್ ಆ್ಯಂಡ್ ಇನ್ವಿಸಿಬಲ್ ಹ್ಯಾಂಡ್ಸ್. ಯಾರೋ ತನ್ನನ್ನು ಹಿಡಿದು ಎಳಿತಾ ಇರುವಂತೆ ಅವನಿಗೆ ಅನುಭವಕ್ಕೆ ಬರುತ್ತೆ. ಹಿಸ್ ಹಾರ್ಟ್ ಈಸ್ ಫುಲ್ ಆಫ್ ಪೇನ್. ಹೃದಯದ ತುಂಬ ನೋವೇ ತುಂಬಿಕೊಂಡಿದೆ. ಆ್ಯಂಡ್ ಕನ್ಫ್ಯೂಷನ್. ಹಿ ಸ್ಟಾರ್ಟ್ಸ್ ವಾಕಿಂಗ್ ಆ್ಯಸ್ ಇಫ್ ಡ್ರಾನ್ ಬೈ ಸಮ್ ಅನ್ನೋನ್ ಪವರ್. ಯಾರೋ ಇವನನ್ನು ಎಳೆದುಕೊಂಡು ಹೋಗ್ತಾ ಇರುವಂತೆ ಇವನು ಅಲ್ಲಿಂದ ಎದ್ದು ಹೊರಡ್ತಾ ಇದ್ದಾನೆ. ಮೀನ್ ವೈಲ್ ಪ್ರಕೃತಿ ಫೀಲ್ಸ್ ದ ಮ್ಯಾಜಿಕ್ ವರ್ಕಿಂಗ್. ಸೊ ಪ್ರಕೃತಿಗೆ ಗೊತ್ತಾಗುತ್ತೆ ತನ್ನ ತಾಯಿ ಮಾಡ್ತಕ್ಕಂತಹ ಆ ಒಂದು ಮ್ಯಾಜಿಕ್ ಏನಿದೆಯೋ ಅದು ಕೆಲಸವನ್ನು ಮಾಡ್ತಾ ಇದೆ. ಶಿ ಫೀಲ್ಸ್ ಎ ಸ್ಟ್ರೇಂಜ್ ಹ್ಯಾಪಿನೆಸ್ ಆ್ಯಂಡ್ ಫಿಯರ್. ಮನಸ್ಸಿನಲ್ಲಿ ಯಾವುದೋ ಒಂದು ವಿಚಿತ್ರವಾಗಿರ್ತಕ್ಕಂತಹ ಸಂತೋಷ ಅವಳಿಗೆ ಆಗ್ತಾ ಇದೆ, ಅದರ ಜೊತೆಗೆ ಭಯವೂ ಕೂಡ ಆಗ್ತಾ ಇದೆ. ಶಿ ಸೆನ್ಸಸ್ ದ್ಯಾಟ್ ಆನಂದ ಈಸ್ ಕಮ್ಮಿಂಗ್. ಅವಳಿಗೆ ಗೊತ್ತಾಗುತ್ತೆ ಆನಂದ ಈಗ ತನ್ನ ಕಡೆ ಬರ್ತಾ ಇದ್ದಾನೆ ಅಂತಕ್ಕಂಥದ್ದು. ಬಟ್ ಆ್ಯಸ್ ಶಿ ವೇಟ್ಸ್ ಶಿ ರಿಯಲೈಸಸ್ ಸಮಥಿಂಗ್ ಈಸ್ ರಾಂಗ್. ಶಿ ಬಿಗಿನ್ಸ್ ಟು ಫೀಲ್ ಗಿಲ್ಟಿ. ಸೊ ತಾನು ಮಾಡ್ತಕ್ಕಂಥದ್ದು ಈಗ ಏನೋ ಆ ಒಂದು ಆನಂದನನ್ನು ಕರೆಸಿಕೊಳ್ತಕ್ಕಂತಹ ಕೆಲಸ ಇದೆಯಲ್ವಾ, ಅದು ತಪ್ಪು ಅಂತಕ್ಕಂತಹ ಒಂದು ಎಚ್ಚರಿಕೆ ಅವಳಲ್ಲಿ ಬರ್ತಾ ಇದೆ, ಮತ್ತು ತನ್ನ ಒಂದು ತಪ್ಪಿತಸ್ಥ ಮನೋಭಾವನೆ ಅವಳಿಗೆ ಬರ್ತಾ ಇದೆ. ಶಿ ಸೇಸ್ ಟು ಹರ್ ಸೆಲ್ಫ್. ತನಗೆ ತಾನೇ ಹೇಳ್ಕೊಳ್ತಾಳೆ, ವಾಟ್ ಆಮ್ ಐ ಡೂಯಿಂಗ್, ನಾನು ಏನು ಮಾಡ್ತಾ ಇದ್ದೇನೆ. ಹೀ ಈಸ್ ಎ ಪ್ಯೂರ್ ಸೋಲ್, ಎ ಮಂಕ್. ಅವನೊಬ್ಬ ಪವಿತ್ರ ವ್ಯಕ್ತಿ ಆಗಿದ್ದಾನೆ, ಒಬ್ಬ ಸನ್ಯಾಸಿ ಆಗಿದ್ದಾನೆ. ಮೈ ಲವ್ ಹ್ಯಾಸ್ ಬ್ರಾಟ್ ಹಿಮ್ ಸಫರಿಂಗ್. ನನ್ನ ಒಂದು ಪ್ರೀತಿಯಿಂದ ಅವನಿಗೆ ಸಫರಿಂಗ್ ಅಂದರೆ ನೋವು ಬರ್ತಾ ಇದೆ. ದಿಸ್ ಕೆನಾಟ್ ಬಿ ಟ್ರೂ ಲವ್. ಇದು ನಿಜವಾಗ್ಲೂ ಪ್ರೀತಿ ಅಲ್ಲ ಅಂತಕ್ಕಂಥದ್ದನ್ನು ಅವಳು ಅರ್ಥ ಮಾಡ್ಕೊಳ್ತಾಳೆ. ದ ಕಾನ್ಫ್ಲಿಕ್ಟ್ ಆ್ಯಂಡ್ ರಿಯಲೈಸೇಷನ್. ಸೊ ಯಾವ ರೀತಿ ಅವಳು ತನ್ನ ಒಂದು ತಪ್ಪನ್ನು ಅರ್ಥ ಮಾಡ್ಕೊಳ್ತಾಳೆ ನೋಡಿ. Soon Ananda appears before her, but he is not the same peaceful monk she once saw. ಸೊ ಈಗ ಆನಂದ ಫೈನಲಿ ಅವಳ ಕಣ್ಣ ಮುಂದೆ ಬಂದು ನಿಂತ್ಕೊಳ್ತಾನೆ. ಬಟ್ ಮೊದಲಿಗೆ ನೋಡಿದ ಒಂದು ಆನಂದನಿಗೂ ಈಗ ನೋಡ್ತಕ್ಕಂತಹ ಆನಂದನಿಗೂ ಸಾಕಷ್ಟು ವ್ಯತ್ಯಾಸ ಇರುತ್ತೆ. ಯಾಕೆಂದರೆ ಅವನಲ್ಲಿರ್ತಕ್ಕಂತಹ ಚೈತನ್ಯ ಹೊರಟು ಹೋಗಿರುತ್ತೆ. ಅವನು ನೋವನ್ನು ಅನುಭವಿಸ್ತಕ್ಕಂತಹ ಒಬ್ಬ ವ್ಯಕ್ತಿಯಾಗಿ ಮುಂದ್ಗಡೆ ನಿಂತ್ಕೊಂಡಿರ್ತಾನೆ. ಹಿಸ್ ಫೇಸ್ ಈಸ್ ಫುಲ್ ಆಫ್ ಪೇನ್. ಹಿ ಲುಕ್ಸ್ ವೀಕ್ ಆ್ಯಂಡ್ ಡಿಸ್ಟರ್ಬ್ಡ್. ದ ಸ್ಪೆಲ್ ಹ್ಯಾಸ್ ಟೇಕನ್ ಅವೇ ಹಿಸ್ ಪೀಸ್ ಆಫ್ ಮೈಂಡ್. ಸೊ ಈಗ ಅವನು ಕಳಾರಹಿತವಾಗಿ ನಿಂತ್ಕೊಂಡಿದ್ದಾನೆ, ತುಂಬ ದುರ್ಬಲ ವ್ಯಕ್ತಿಯ ರೀತಿಯಲ್ಲಿ ಕಾಣ್ತಾ ಇದ್ದಾನೆ, ಏನೋ ಡಿಸ್ಟರ್ಬ್ ಆಗಿರೋ ರೀತಿಯಲ್ಲಿ ಕಾಣ್ತಾ ಇದ್ದಾನೆ. ಅವನ ಮನಃಶಾಂತಿಯನ್ನು ಆ ಒಂದು ಮಂತ್ರ ಅಂತಕ್ಕಂತಹ ಶಕ್ತಿ ಏನಿತ್ತೋ ಆ ಒಂದು ತಂತ್ರ ಮಂತ್ರಗಳು ಕಿತ್ತುಕೊಂಡು ಹೋಗಿರ್ತವೆ. ಸೀಯಿಂಗ್ ದಿಸ್ ಪ್ರಕೃತಿ's heart breaks. She falls to her knees and cries, "Forgive me, I am the one who has caused your pain. I loved you so much that I forgot what was right." ಸೊ ಈಗ ತನ್ನ ಒಂದು ತಪ್ಪಿತಸ್ಥ ಮನೋಭಾವನೆ ಅವಳಿಗೆ ಅರ್ಥ ಆಗುತ್ತೆ. ತಾನೇನು ತಪ್ಪು ಮಾಡಿದ್ದೇನೆ ಅನ್ನೋದನ್ನು ಅವಳು ಅರ್ಥ ಮಾಡ್ಕೊಳ್ತಾಳೆ. ಅವಳ ಹೃದಯ ಹೊಡೆದು ಹೋಗುತ್ತೆ.
ಅವಳೇನು ಮಾಡ್ತಾಳೆ, ಅವನ ಕಾಲಿಗೆ ನಮಸ್ಕಾರವನ್ನು ಮಾಡ್ತಾ ಜೋರಾಗಿ ಹೇಳ್ತಾಳೆ, ನನ್ನನ್ನು ಕ್ಷಮಿಸಿಬಿಡಿ, ನನ್ನಿಂದಾನೇ ನಿಮಗೆ ಈ ಎಲ್ಲ ನೋವು ಬರ್ತಾ ಇರತಕ್ಕಂಥದ್ದು, ನಾನು ನಿಮ್ಮನ್ನು ಅತಿಯಾಗಿ ಪ್ರೀತಿಸಿಬಿಟ್ಟೆ, ಅದಕ್ಕಾಗಿ ಹೀಗಾಗಿದೆ, ನನ್ನನ್ನು ಕ್ಷಮಿಸಿ ಅಂತೇಳಿ ತಪ್ಪನ್ನು ಕೇಳ್ತಾ ಇದ್ದಾಳೆ. ಆನಂದ ದೋ ವೀಕ್ ಬ್ಲೆಸ್ಸಸ್ ಹರ್. ಸೊ ಈಗ ಆನಂದ ತುಂಬಾ ದುರ್ಬಲನಾಗಿದ್ದರೂ ಕೂಡ ಅವಳಿಗೆ ಆಶೀರ್ವಾದವನ್ನು ಮಾಡ್ತಾನೆ. ಹೀ ಸೇಸ್, ಮೈ ಸಿಸ್ಟರ್, ಟ್ರೂ ಲವ್ ಡಸ್ ನಾಟ್ ಬೈಂಡ್, ಇಟ್ ಫ್ರೀಸ್. ನಿಜವಾದಂತಹ ಪ್ರೀತಿ ಅಂತಕ್ಕಂಥದ್ದು ಬಂಧನಕ್ಕೆ ಒಳಪಡಿಸುವುದಿಲ್ಲ, ಅದು ಸ್ವಾತಂತ್ರ್ಯವನ್ನು ನೀಡುತ್ತೆ. ಯು ಆರ್ ಪ್ಯೂರ್ ವೆನ್ ಯುವರ್ ಹಾರ್ಟ್ ಈಸ್ ಫುಲ್ ಆಫ್ ಕಂಪ್ಯಾಷನ್, ನಾಟ್ ಡಿಸೈರ್. ಎಸ್, ಯು ಆರ್ ಪ್ಯೂರ್ ವೆನ್ ಯುವರ್ ಹಾರ್ಟ್ ಈಸ್ ಫುಲ್ ಆಫ್ ಕಂಪ್ಯಾಷನ್. ನಿನ್ನ ಹೃದಯದಲ್ಲಿ ಯಾವಾಗ ಸಹಾನುಭೂತಿ ಅಂತಕ್ಕಂಥದ್ದು ತುಂಬುತ್ತೋ ಆಗ ನೀನು ಪವಿತ್ರ ವ್ಯಕ್ತಿಯಾಗಿರ್ತೀಯ. ಡಿಸೈರ್, ದುರಾಸೆ ಅಂತಕ್ಕಂಥದ್ದು ಮನಸ್ಸಿನಲ್ಲಿ ಇರಬಾರ್ದು, ಸಹಾನುಭೂತಿ ಇರಬೇಕು ಅಂತೇಳಿ ಹೇಳ್ತಾನೆ. ಹಿಯರಿಂಗ್ ದೀಸ್ ವರ್ಡ್ಸ್ ಪ್ರಕೃತಿ ಫೀಲ್ಸ್ ಅವೇಕಂಡ್ ಒನ್ಸ್ ಅಗೇನ್. ಮತ್ತೆ ಅವಳಿಗೆ ತನ್ನ ತಪ್ಪಿನ ಒಂದು ಅರಿವಾಗ್ತಾ ಇದೆ. ದಿಸ್ ಟೈಮ್ ಆನ್ ಎ ಸ್ಪಿರಿಚುವಲ್ ಲೆವೆಲ್. ಬಟ್ ಈಗ ಅದಕ್ಕಿಂತ ಹೆಚ್ಚಿನ ಜ್ಞಾನವನ್ನು ಅವಳು ಆಧ್ಯಾತ್ಮಿಕವಾಗಿರ್ತಕ್ಕಂತಹ ಒಂದು ಶಕ್ತಿಯ ಅನುಭವ ಅವಳಿಗೆ ಆಗ್ತಾ ಇದೆ. ಶಿ ರಿಯಲೈಸಸ್ ದ್ಯಾಟ್ ಲವ್ ಕೆನಾಟ್ ಬಿ ಫೋರ್ಸ್ಡ್ ಆರ್ ಪೊಸೆಸ್ಡ್. ಅವಳಿಗೆ ಅರ್ಥ ಆಗುತ್ತೆ, ಪ್ರೀತಿ ಅಂತಕ್ಕಂಥದ್ದನ್ನು ಒತ್ತಾಯಪೂರ್ವಕವಾಗಿ ಪಡೀಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು. ಲವ್ ಮಸ್ಟ್ ಬಿ ಫ್ರೀ ಲೈಕ್ ದ ವಿಂಡ್ ಆರ್ ಸನ್ಲೈಟ್. ನಿಜವಾಗಿರ್ತಕ್ಕಂತಹ ಪ್ರೀತಿ ಎಷ್ಟೊಂದು ಫ್ರೀಡಮನ್ನು ಹೊಂದಿರುತ್ತೆ ಅಂದರೆ, ಗಾಳಿ ಯಾವ ರೀತಿ ಫ್ರೀಯಾಗಿ ಬೀಸ್ತಾ ಇರುತ್ತೋ, ಸೂರ್ಯನ ಕಿರಣಗಳು ಯಾವ ರೀತಿ ಫ್ರೀಯಾಗಿ ಚಲಿಸ್ತಾ ಇರ್ತವೋ ಆ ರೀತಿ ನಿಜವಾಗಿರ್ತಕ್ಕಂತಹ ಪ್ರೀತಿ ಇರಬೇಕು ಅಂತಕ್ಕಂಥದ್ದು ಅವಳಿಗೆ ಅರ್ಥ ಆಗುತ್ತೆ. ದಿ ಎಂಡ್, ಫ್ರೀಡಮ್ ಥ್ರೂ ರಿಯಲೈಸೇಷನ್. ಪ್ರಕೃತಿ ರನ್ಸ್ ಟು ಹರ್ ಮದರ್ ಆ್ಯಂಡ್ ಬೆಗ್ಸ್ ಹರ್ ಟು ಅಂಡು ದ ಸ್ಪೆಲ್. ತನ್ನ ತಾಯಿಯ ಬಳಿಗೆ ಪ್ರಕೃತಿ ಮತ್ತೆ ಓಡ್ತಾ ಇದ್ದಾಳೆ ಮತ್ತು ಅಲ್ಲಿವರೆಗೂ ಏನು ಅವರು ಒಂದು ಮಾಟವನ್ನು ಮಾಡ್ತಾ ಇದ್ರು ಅದನ್ನು ನಿಲ್ಲಿಸಲಿಕ್ಕೆ ತಾಯಿಯ ಬಳಿ ವಿನಂತಿಯನ್ನು ಮಾಡ್ಕೊಳ್ತಾಳೆ. ಮಾಯಾ ಈಸ್ ಅಫ್ರೇಡ್ ಬಟ್ ಶಿ ಅಗ್ರೀಸ್. ಮಾಯಾ ಹೆದರ್ತಾನೆ, ಅದಕ್ಕೆ ಒಪ್ಕೊಳ್ತಾಳೆ. ಶಿ ಚಾಂಟ್ಸ್ ಅಗೇನ್, ಮತ್ತೆ ಮಂತ್ರಗಳನ್ನು ಉಚ್ಚಾರಣೆ ಮಾಡ್ತಾಳೆ. ಆ್ಯಂಡ್ ದ ಡಾರ್ಕ್ ಪವರ್ಸ್ ಲೀವ್. ಆ ಎಲ್ಲ ದುಷ್ಟಶಕ್ತಿಗಳು ಅಲ್ಲಿಂದ ಹೊರಟು ಹೋಗ್ತವೆ. ಆನಂದ ರೀಗೇನ್ಸ್ ಹೀಸ್ ಪೀಸ್. ಆನಂದ ಮತ್ತೆ ಮೊದಲಿಗೆ ಯಾವ ರೀತಿ ಅವನ ಬಳಿ ಚೈತನ್ಯ ಶಕ್ತಿಗಳಿದ್ವೋ ಮತ್ತೆ ಮರಳಿ ಅವನ ಬಳಿಗೆ ಬರ್ತವೆ. ಪ್ರಕೃತಿ ಫೀಲ್ಸ್ ಲೈಟ್ ಆ್ಯಸ್ ಇಫ್ ಶಿ ಹ್ಯಾಸ್ ಬೀನ್ ರೀಬಾರ್ನ್. ಈಗ ಆ ಒಂದು ಪ್ರಕೃತಿಯ ಮನಸ್ಸಿಗೆ ಸಮಾಧಾನ ಆಗುತ್ತೆ. ಯಾಕೆಂದರೆ ತನ್ನಿಂದ ಆನಂದ ಏನು ತೊಂದರೆಯನ್ನು ಅನುಭವಿಸ್ತಾ ಇದ್ನೋ ಈಗ ಅವನು ಮತ್ತೆ ಆ ಒಂದು ತೊಂದರೆಗಳಿಂದ, ನೋವಿನಿಂದ ಮುಕ್ತಿಯನ್ನು ಪಡೆದಿದ್ದಾನೆ. ಸೊ ಈಗ ಅವಳಿಗೆ ತಾನು ಮತ್ತೊಂದು ಸಾರಿ ಹುಟ್ಟಿ ಬಂದಿದ್ದೇನೆ ಅಂತಕ್ಕಂತಹ ಒಂದು ಅನುಭವ ಆಗುತ್ತೆ. ಶಿ ಟೆಲ್ಸ್ ಹರ್ ಮದರ್, ನೌ ಐ ಅಂಡರ್ಸ್ಟ್ಯಾಂಡ್ ವಾಟ್ ಹಿ ಮೆಂಟ್. ನನಗೆ ನಿಜವಾಗ್ಲೂ ಕೂಡ ಆನಂದ ಏನು ಹೇಳಿದ್ದ ಅಂತಕ್ಕಂಥದ್ದು ಈಗ ಅರ್ಥ ಆಗ್ತಾ ಇದೆ. ಐ ಡೋಂಟ್ ನೀಡ್ ಎನಿ ಒನ್ ಟು ಟೆಲ್ ಮೀ ಹೂ ಐ ಆಮ್ ಫ್ರೀ, ಐ ಆಮ್ ಹ್ಯೂಮನ್, ಐ ಆಮ್ ವರ್ತಿ. ಸೊ ನಾನು ಯಾರು, ನನ್ನ ಸ್ಥಾನ ಏನು, ನನ್ನ ಬೆಲೆ ಏನು ಅಂತಕ್ಕಂಥದ್ದನ್ನು ಯಾರೂ ಹೇಳೋ ಅವಶ್ಯಕತೆ ಇಲ್ಲ, ನನಗೀಗ ಅರ್ಥ ಆಗಿದೆ ಅಂತೇಳಿ ಅವಳು ಹೇಳ್ತಾಳೆ. ಹರ್ ಲವ್ ಫಾರ್ ಆನಂದ ಟರ್ನ್ಸ್ ಇನ್ ಟು ಸ್ಪಿರಿಚುವಲ್ ಲವ್ ಫಾರ್ ಆಲ್ ಲಿವಿಂಗ್ ಬೀಯಿಂಗ್ಸ್. ಈಗ ಆನಂದನ ಮೇಲೆ ಏನು ಪ್ರೀತಿ ಇತ್ತೋ ಅದು ಒಂದು ಆಧ್ಯಾತ್ಮಿಕತೆಯ ಕಡೆಗೆ ತಿರುಗುತ್ತೆ. ಅಂದರೆ ಆಧ್ಯಾತ್ಮಿಕವಾಗಿರ್ತಕ್ಕಂತಹ ಪ್ರೀತಿ ಅವಳಲ್ಲಿ ಚಿಗುರೊಡೆಯುತ್ತೆ. ಎಲ್ಲ ಪ್ರಾಣಿಗಳನ್ನು ಕೂಡ ಪ್ರೀತಿಸ್ತಕ್ಕಂತಹ ಒಂದು ಪ್ರೀತಿ ಅವಳಲ್ಲಿ ಮೂಡುತ್ತೆ. ಶಿ ನೌ ಸೀಸ್ ದ ಡಿವೈನ್ ಲೈಟ್ ವಿತಿನ್ ಹರ್ ಸೆಲ್ಫ್ ಆ್ಯಂಡ್ ವಿತಿನ್ ಎವ್ರಿ ಒನ್. ಪ್ರತಿಯೊಬ್ಬರಲ್ಲೂ ಕೂಡ ಈ ಒಂದು ದೈವಿಕ ಶಕ್ತಿ ಅಂತಕ್ಕಂಥದ್ದಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ತಾಳೆ. ಆ ಶಕ್ತಿ ತನ್ನಲ್ಲೂ ಇದೆ ಮತ್ತು ಸಮಾಜದಲ್ಲಿರ್ತಕ್ಕಂತಹ ಪ್ರತಿಯೊಬ್ಬರಲ್ಲೂ ಕೂಡ ಈ ಒಂದು ಡಿವೈನ್ ಲೈಟ್ ಇದೆ ಅಂತೇಳಿ ಅಂದ್ಕೊಳ್ತಾಳೆ. The play ends with Prakriti stands strong and calm. The girl who once hated herself has now found self-respect, peace and inner strength. ಸೊ ಈ ರೀತಿಯಾಗಿ ನಾಟಕ ಅಂತ್ಯ ಆಗುತ್ತೆ. ಪ್ರಕೃತಿ ಸ್ಟ್ಯಾಂಡಿಂಗ್ ಸ್ಟ್ರಾಂಗ್, ಅವಳು ಸಮಾಧಾನದಿಂದ ತುಂಬಾ ಸ್ಟ್ರಾಂಗ್ ಆಗಿ ನಿಂತ್ಕೊಂಡಿರ್ತಕ್ಕಂಥದ್ದು. ಮತ್ತು ದ ಗರ್ಲ್ ಹೂ ಒನ್ಸ್ ಹೇಟೆಡ್, ತನ್ನನ್ನೇ ತಾನೇ ಹೇಟ್ ಮಾಡ್ಕೊಳ್ತಾ ಇದ್ಲು ಮೊದಲಿಗೆ, ಬಟ್ ಈಗ ಅವಳಿಗೆ ತನ್ನ ಮೇಲೆ ಗೌರವವಿದೆ, ಮನಸ್ಸಲ್ಲಿ ಶಾಂತಿ ಇದೆ ಮತ್ತು ಅವಳಿಗೆ ಒಂದು ಶಕ್ತಿ ಬಂದಿದೆ. ಈ ಒಂದು ನಾಟಕದಿಂದ ನಾವು ಏನೆಲ್ಲ ಥೀಮ್ಸ್ಗಳನ್ನು ನೋಡ್ಬೋದು ಅಥವಾ ಮೀನಿಂಗ್ಸನ್ನು ನೋಡ್ಬೋದು ನಿಮ್ಮ ಎಕ್ಸಾಮ್ ದೃಷ್ಟಿಯಿಂದ, ದೀಸ್ ಆರ್ ವೆರಿ ಇಂಪಾರ್ಟೆಂಟ್. ಮೊದಲನೇದಾಗಿ ಕಾಸ್ಟ್ ಆ್ಯಂಡ್ ಅನ್ಟಚಬಿಲಿಟಿ. Tagore strongly criticizes the caste system through Ananda's act of accepting water from an untouchable girl. He breaks the false idea of purity and impurity. He shows that all humans are equal and that no one should be treated as low or impure. ಸೊ ಆನಂದ ಅಂತಕ್ಕಂತಹ ಬೌದ್ಧ ಸನ್ಯಾಸಿಯ ಒಂದು ವ್ಯಕ್ತಿತ್ವದಲ್ಲಿ ನಾವು ಈ ಸಮಾಜದಲ್ಲಿರ್ತಕ್ಕಂತಹ ಈ ಒಂದು ಕಾಸ್ಟ್ ಮತ್ತು ಅನ್ಟಚಬಿಲಿಟಿ ವ್ಯವಸ್ಥೆಗಳನ್ನು ಯಾವ ರೀತಿ ನಾವು ದೂರ ಮಾಡಬಹುದು ಅಂತಕ್ಕಂಥದ್ದನ್ನು ನೋಡ್ತೇವೆ. ಅವನು ಯಾರು ಅನ್ಟಚಬಲ್ ಅಂತ ಅಂದ್ಕೊಂಡಿದ್ರೋ ಸಮಾಜದಲ್ಲಿ ಅವಳಿಂದಾನೇ ನೀರನ್ನು ಪಡೆದುಕೊಂಡು ಕುಡಿತಾನೆ. ಸೊ ಅವಳು ಕೂಡ ಎಲ್ಲರಂತೆ ಸಮಾನಳು ಅಂತಕ್ಕಂಥದ್ದನ್ನು ತೋರಿಸಿಕೊಡ್ತಾನೆ. ಸೆಕೆಂಡ್, ಹ್ಯೂಮನ್ ಡಿಗ್ನಿಟಿ. ದ ಮೇನ್ ಐಡಿಯಾ ಆಫ್ ಚಂಡಾಲಿಕಾ ಈಸ್ ಹ್ಯೂಮನ್ ಡಿಗ್ನಿಟಿ, ಅಂದರೆ ಮನುಷ್ಯನ ಗೌರವ ಅಂಥೇಳಿ. ಪ್ರಕೃತಿ ಜರ್ನಿ ಈಸ್ ಎ ಸರ್ಚ್ ಫಾರ್ ಹರ್ ಓನ್ ವರ್ತ್. ವೆನ್ ಆನಂದ ಟ್ರೀಟ್ಸ್ ಹರ್ ಕೈಂಡ್ಲಿ, ಶಿ ರಿಯಲೈಸಸ್ she deserves respect. Her awakening is a symbol of every oppressed person realizing their human value.
ಸೊ ಪ್ರಕೃತಿ ಕೂಡ ಯಾವ ರೀತಿ ಮೊದಲಿಗೆ ತನಗೆ ಈ ಒಂದು ಸಮಾಜದಲ್ಲಿ ಗೌರವ ಇಲ್ಲ ಅಂದ್ಕೊಂಡಿದ್ಲು, ಬಟ್ ಆನಂದ್ ಅವಳಿಗೂ ಕೂಡ ಎಲ್ಲರಂತೆ ಗೌರವ ಇರುತ್ತೆ ಅಂತಕ್ಕಂತಹದ್ದನ್ನು ತೋರಿಸ್ತಾನೋ, ಅವಳಿಗೆ ಅರ್ಥ ಮಾಡಿಸ್ತಾನೋ, ಅವಳಿಗೆ ತನ್ನ ಮೇಲೇ ತನಗೆ ಹೆಮ್ಮೆ ಅನಿಸುತ್ತೆ. ಎಲ್ಲರಂತೆ ನಾನು ಕೂಡ ಒಬ್ಬಳು ಅಂತಕ್ಕಂತಹ ಒಂದು ಆತ್ಮ ಗೌರವದ ಭಾವನೆ ಅವಳಿಗೆ ಬರುತ್ತೆ. ಲವ್ ಆ್ಯಂಡ್ ಡಿಸೈರ್. ಟ್ಯಾಗೋರ್ ಶೋಸ್ ದ ಡಿಫ್ರೆನ್ಸ್ ಬಿಟ್ವೀನ್ ರಿಯಲ್ ಲವ್ ಆ್ಯಂಡ್ ಸೆಲ್ಫಿಶ್ ಡಿಸೈರ್. ಸೊ ನಿಜವಾದಂತಹ ಪ್ರೀತಿ ಮತ್ತು ನಮ್ಮ ಒಂದು ಸ್ವಾರ್ಥಕ್ಕಾಗಿರ್ತಕ್ಕಂತಹ ದುರಾಸೆ, ಇವುಗಳ ವ್ಯತ್ಯಾಸವನ್ನು ಇಲ್ಲಿ ಪೋಯೆಟ್ ಅವರು ತೋರಿಸ್ಕೊಡ್ತಾರೆ. ಪ್ರಕೃತಿಸ್ ಲವ್ ಬಿಗಿನ್ಸ್ ಆಸ್ ಪ್ಯೂರ್ ಅಡ್ಮಿರೇಷನ್ ಬಟ್ ಟರ್ನ್ಸ್ ಇನ್ ಟು ಡಿಸೈರ್ ವೆನ್ ಶಿ ಟ್ರೈಸ್ ಟು ಪೊಸೆಸ್ ಆನಂದ ಥ್ರೂ ಮ್ಯಾಜಿಕ್. ಮೊದಲಿಗೆ ಇವಳಿಗೆ ಆನಂದನ ಕುರಿತು ಯಾವುದೇ ಒಂದು ಪ್ರೀತಿ ಇರೋದಿಲ್ಲ, ಅವಳಿಗೆ ಗೌರವ ಇರುತ್ತೆ. ಆ ಗೌರವ ಅಂತಕ್ಕಂಥದ್ದೇ ನಿಧಾನಕ್ಕೆ ಏನು ಮಾಡುತ್ತೆ, ಒಂದು ಆಸೆಯಾಗಿ ದುರಾಸೆಯಾಗಿ ಪರಿವರ್ತನೆ ಆಗ್ತಾ ಹೋಗುತ್ತೆ. ಆನಂದ ತನಗೇ ಬೇಕು ಅಂತಕ್ಕಂತಹ ಒಂದು ಮ್ಯಾಜಿಕ್ ಶಕ್ತಿಯಿಂದ ಅವನನ್ನು ಪಡೆದುಕೊಳ್ತಕ್ಕಂತಹ ಒಂದು ಪ್ರಯತ್ನವನ್ನು ಅವಳು ಮಾಡ್ತಾಳೆ. ಲೇಟರ್ ಶಿ ಲರ್ನ್ಸ್ ದಟ್ ಟ್ರೂ ಲವ್ ಇಸ್ ನಾಟ್ ಅಬೌಟ್ ಕಂಟ್ರೋಲ್, ಇಟ್ ಈಸ್ ಅಬೌಟ್ ಫ್ರೀಡಮ್ ಆ್ಯಂಡ್ ಕೈಂಡ್ನೆಸ್. ಸೊ ತಾನು ಈಗ ಆ ಒಂದು ಮಾಟಗಳ ಮೂಲಕ ಅವನನ್ನು ವಶಪಡಿಸಿಕೊಳ್ತಕ್ಕಂತಹ ಕೆಲಸಕ್ಕೆ ತೊಡಗಿದ್ಲು, ಬಟ್ ಅದು ನಿಜವಾದಂತಹ ಪ್ರೀತಿಯಲ್ಲ ಅಂತಕ್ಕಂಥದ್ದು ಅರ್ಥ ಆಗುತ್ತೆ. ನಿಜವಾದಂತಹ ಪ್ರೀತಿ ಅಂತಕ್ಕಂಥದ್ದು ಒಂದು ಸ್ವಾತಂತ್ರ್ಯದಿಂದ ಬರಬೇಕು, ಅಲ್ಲಿ ಯಾವುದೇ ಒಂದು ರಿಸ್ಟ್ರಿಕ್ಷನ್ ಇರಬಾರ್ದು ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೊಳ್ತಾಳೆ. ಸ್ಪಿರಿಚುವಲ್ ಅವೇಕನಿಂಗ್. Ananda's compassion and Buddha's teachings bring spiritual light to Prakriti. In the end, she reaches enlightenment. She understands that peace comes only when one accepts oneself and treats all with love. Role of women. Prakriti and Maya represent women's struggle in a patriarchal society. Though weak in the eyes of the world, they show strong emotions, courage, and the power to change. Prakriti's final realization shows women's strength and independence. ವಿದ್ಯಾರ್ಥಿಗಳೇ, ಇನ್ನು ಕನ್ಕ್ಲೂಷನ್ ಪಾರ್ಟನ್ನು ನೋಡೋಣ. ವಿದ್ಯಾರ್ಥಿಗಳೇ, ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಂಡಾಲಿಕಾ ಈಸ್ ನಾಟ್ ಜಸ್ಟ್ ಎ ಸ್ಟೋರಿ ಅಬೌಟ್ ಆ್ಯನ್ ಅನ್ಟಚಬಲ್ ಗರ್ಲ್, ಇಟ್ ಈಸ್ ಎ ಸ್ಟೋರಿ ಅಬೌಟ್ ಹ್ಯೂಮನ್ ಸೋಲ್ ಸ್ಟ್ರಗಲ್ ಫಾರ್ ಡಿಗ್ನಿಟಿ ಆ್ಯಂಡ್ ಲವ್. Prakriti starts as a girl full of shame and anger, but ends as a strong, enlightened woman. Her transformation from self-hate to self-respect reflects the journey that every human must take. ಅಂದರೆ ಮೊದಲಿಗೆ ಅವಳಿಗೇನು ತನ್ನನ್ನೇ ಕುರಿತು ತನಗೆ ಹೇಟ್ ಭಾವನೆ ಇರುತ್ತೆ, ಬಟ್ ನಂತರದಲ್ಲಿ ಅವಳು ತನ್ನ ಒಂದು ಜ್ಞಾನವನ್ನು ಪಡೆದುಕೊಂಡು ಸ್ವಯಂ ಗೌರವವನ್ನು ಬೆಳೆಸ್ಕೊಳ್ತಾಳೆ. ಸೊ ನಾವು ಕೂಡ ಸಮಾಜದಲ್ಲಿ ಯಾವುದಕ್ಕೂ ಬರದೇ ಇರೋರು ಅಂತ ಹೇಳಿ ಅನ್ಕೋಬಾರ್ದು. ನಮ್ಮನ್ನು ಕುರಿತು ನಮಗೆ ಯಾವಾಗಲೂ ಕೂಡ ಗೌರವ ಇರಬೇಕು ಅಂತಕ್ಕಂಥದ್ದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಇನ್ನು ಕೆಲವೊಂದಿಷ್ಟು ಮೆಸೇಜ್ಗಳನ್ನು ಇಲ್ಲಿ ನೋಡೋದಾದರೆ, ನೋ ಒನ್ ಈಸ್ ಅನ್ಟಚಬಲ್. ಈ ಸಮಾಜದಲ್ಲಿ ಯಾರೂ ಕೂಡ ಅಸ್ಪೃಶ್ಯರಲ್ಲ, ಎಕ್ಸೆಪ್ಟ್ ದೋಸ್ ಹೂ ಹ್ಯಾವ್ ಹೇಟ್ರೆಡ್ ಇನ್ ದೇರ್ ಹಾರ್ಟ್ಸ್. ಯಾರ ಹೃದಯದಲ್ಲಿ ದ್ವೇಷ ಅಂತಕ್ಕಂಥದ್ದು, ಶತ್ರುತ್ವ ಅಂತಕ್ಕಂಥದ್ದು ಇರುತ್ತೋ ಅವರು ಮಾತ್ರ ಅನ್ಟಚಬಲ್ ಅಂತೇಳಿ ನಾವು ಇಲ್ಲಿ ಅರ್ಥ ಮಾಡ್ಕೊಳ್ತೇವೆ. He invites us to look beyond social divisions and see the divine spirit that lives in every person. ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ ಈ ಒಂದು ಡಿವೈನ್ ಸ್ಪಿರಿಟ್, ಆಧ್ಯಾತ್ಮಿಕವಾಗಿರ್ತಕ್ಕಂತಹ ಒಂದು ಚೇತನ ಅಂತಕ್ಕಂಥದ್ದು ಇರುತ್ತೆ. ನಾವೆಲ್ಲರೂ ಕೂಡ ಸಮಾನರು, ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಸಮಾಜದಲ್ಲಿ ಗೌರವಯುತವಾಗಿ ಬದುಕಬೇಕು. ಈ ಒಂದು ಸಮಾಜದಲ್ಲಿ ಏನು ಡಿವಿಷನ್ಸ್ ಇದೆಯೋ ಅದು ನಾವು ಮಾಡಿಕೊಂಡಿರ್ತಕ್ಕಂಥದ್ದು, ಅದನ್ನೆಲ್ಲವನ್ನು ಬಿಟ್ಟು ನಾವು ಆಚೆ ಬರಬೇಕು ಅಂತಕ್ಕಂತಹ ಮೆಸೇಜನ್ನು ಗಮನಿಸ್ತೇವೆ. ಚಂಡಾಲಿಕಾ ಈಸ್ ದೇರ್ ಫಾರ್ ಬೋತ್ ಎ ಸೋಷಿಯಲ್ ಪ್ರೊಟೆಸ್ಟ್ ಆ್ಯಂಡ್ ಎ ಸ್ಪಿರಿಚುವಲ್ ಜರ್ನಿ. ಇದೊಂದು ಸಮಾಜದಲ್ಲಿ ನಡೀತಕ್ಕಂತಹ ಕೆಲವೊಂದಷ್ಟು ಕೆಟ್ಟ ಆಚರಣೆಗಳ ವಿರುದ್ಧದ ಒಂದು ಹೋರಾಟ ಆಗಿದೆ, ಅದರ ಜೊತೆಗೆ ಒಂದು ಆಧ್ಯಾತ್ಮಿಕವಾಗಿರ್ತಕ್ಕಂತಹ ಒಂದು ಜರ್ನಿ, ಪ್ರಯಾಣವಾಗಿದೆ. ಎ ಕಾಲ್ ಫಾರ್ ಫ್ರೀಡಮ್, ಇಕ್ವಾಲಿಟಿ ಆ್ಯಂಡ್ ಕಂಪ್ಯಾಷನ್. ನಾವು ಮತ್ತೊಬ್ಬ ವ್ಯಕ್ತಿಯ ಬಗ್ಗೆ ಕಂಪ್ಯಾಷನ್, ಸಹಾನುಭೂತಿಯನ್ನು ಹೊಂದಿರಬೇಕು. ಇಕ್ವಾಲಿಟಿ, ಎಲ್ಲರೂ ನಾವು ಸಮಾನರು ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕು ಅಂತಕ್ಕಂತಹ ಮೆಸೇಜ್ಗಳನ್ನು ಕೂಡ ನಾವು ಇಲ್ಲಿ ನೋಡ್ತೇವೆ. ವಿದ್ಯಾರ್ಥಿಗಳೇ, ಬೇರೆ ಯಾವುದಾದ್ರೂ ಲೆಸನ್ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತೆ ಸಿಗೋಣ. ಟೇಕ್ ಕೇರ್ ಆ್ಯಂಡ್ ಆಲ್ ದ ಬೆಸ್ಟ್.